ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ನಮಸ್ಕಾರ. ಮೋಸ್ಟ್ ಆಫ್ ದ ಟೈಮ್ ಯಾವುದೇ ಒಂದು ಪ್ರಕರಣ ಇತ್ಯರ್ಥ ಯಾಕೆ ಆಗೋದಿಲ್ಲ ಅಂತ ನಾವು ನೋಡ್ತಾ ಹೋಗೋದಾದರೆ ಮಾತಾಡಬೇಕಾದವರು ಮಾತಾಡಿಲ್ಲ ಅಂದರೆ ಅದು ಇತ್ಯರ್ಥ ಆಗೋದಕ್ಕೆ ಸಾಧ್ಯ ಇಲ್ಲ. ರಾಜ್ಯದಲ್ಲಿ ಕುರ್ಚಿ ಕದನಕ್ಕೆ ಸಂಬಂಧಪಟ್ಟಂತೆ ಬಣಗಳಾಗಿದ್ದಾವೆ. ಒಬ್ಬೊಬ್ಬರು ಅಲ್ಲಲ್ಲಿ ಇಲ್ಲಿ ಸ್ಟೇಟ್ಮೆಂಟನ್ನು ಕೊಡ್ತಾ ಇದ್ದಾರೆ. ಇಂಥ ಸಂದರ್ಭದಲ್ಲಿ ಹೈಕಮಾಂಡ್ ಅಂತ ಕರೆಸ್ಕೊಳ್ಳೋ ಹೈಕಮಾಂಡ್ ರಿಯಾಕ್ಟ್ ಮಾಡಿಲ್ಲ ಅನ್ನೋದಾದರೆ, ಯಾವುದೇ ರೀತಿಯ ಪ್ರತಿಕ್ರಿಯೆಯನ್ನು ಕೊಟ್ಟಿಲ್ಲ ಅಂತ ಹೇಳಿದ್ರೆ ಈ ಸಮಸ್ಯೆ ಉಲ್ಬಣ ಆಗ್ತಾನೆ ಇರುತ್ತೆ. ಹೌದು, 2023 ವಿಧಾನಸಭಾ ಚುನಾವಣೆಯ ನಂತರದ ಸಂದರ್ಭದಲ್ಲಿ ಅಭೂತಪೂರ್ವ ಯಶಸ್ಸನ್ನು ಕಾಂಗ್ರೆಸ್ ಪಡೆದುಕೊಳ್ಳುತ್ತೆ. ಗ್ಯಾರಂಟಿ ಯೋಜನೆಗಳ ಮೂಲಕ ಜನರನ್ನು ತಲುಪುವಂತಹ ನಿರಂತರ ಪ್ರಯತ್ನವನ್ನು ಮಾಡ್ತಾರೆ. ಸಹಜವಾಗಿ ಏಳು ಬೀಳುಗಳು ಅನ್ನೋದಿದ್ದದ್ದೇ. ಆರ್ಥಿಕ ಅಸಮತೋಲನದ ನಡುವೆ 2.25 ವರ್ಷ ಗ್ಯಾರಂಟಿ ಯೋಜನೆಗಳನ್ನು ಕೊಟ್ಟಿದ್ದಾರೆ ಅನ್ನೋದೇ ಕರ್ನಾಟಕ ಕಾಂಗ್ರೆಸ್ನ ಯಶಸ್ವಿ ನಡೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಆದರೆ ಈ 2.25 ವರ್ಷದಲ್ಲಿ ಈ ಯಶಸ್ಸಿನ ಬಗ್ಗೆ ಮಾತಾಡೋದಕ್ಕಿಂತ ಹೆಚ್ಚಾಗಿ ನಾವು ಮಾತಾಡಿದ್ದು ರಾಜ್ಯದ ಬಹಳಷ್ಟು ಸಮಸ್ಯೆಗಳ ಕುರಿತಂತೆ. ಈ ಸಮಸ್ಯೆಯನ್ನು ಹೊರತುಪಡಿಸಿ ನಾವು ಮಾತಾಡಿದ್ದು ಕುರ್ಚಿ ಕದನದ ಕುರಿತಂತೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಹಾಗಾಗಿ ಈಗ ಡಿನ್ನರ್ ಪಾಲಿಟಿಕ್ಸ್ನತ್ತ ಹೋಗಿದೆ. ಇದರ ನಡುವೆ ನೀವು ಗಮನಿಸಬಹುದು, ಫಾರಿನ್ ಪಾಲಿಟಿಕ್ಸ್ ಅಥವಾ ಎಲ್ಲೋ ವಿದೇಶಕ್ಕೆ ಹಾರುವಂಥ ಒಂದಷ್ಟು ಪ್ರಯತ್ನಗಳು ಇತ್ತು. ಈಗ ಡಿನ್ನರ್ ಪಾಲಿಟಿಕ್ಸ್ 18ಕ್ಕೂ ಹೆಚ್ಚು ಡಿ.ಕೆ. ಶಿವಕುಮಾರ್ ಬಣದ ನಾಯಕರ ಮೀಟಿಂಗ್, ಮಾತುಕತೆ ಈ ಒಂದು ಕುರ್ಚಿ ಕದನಕ್ಕೆ ಹೊಸ ಮಜಲನ್ನು ಕೊಟ್ಟಿದೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಆದರೆ ಇಲ್ಲಿ ಗಮನಿಸಬೇಕಾದ ಮಗದೊಂದು ಅಂಶ ಅಂತ ಹೇಳಿದ್ರೆ, ರಾಜ್ಯದ ಜನ ಅದ್ಯಾವ ಅನ್ಯಾಯ ಮಾಡಿದ್ದಾರೆ. ಆಡಳಿತ ಅನ್ನೋದು ಸುಭದ್ರವಾಗಿರಬೇಕು, ಅಭಿವೃದ್ಧಿ ಅನ್ನೋದಾಗಬೇಕು, 2028ಕ್ಕೆ ನೀವೇ ಅಂತ ಹೇಳಿದ್ದೀರಿ, ಅಂಥ ಬದಲಾವಣೆಗಳಾಗಬೇಕು ಅನ್ನೋದಾದರೆ ಈ ಆಂತರಿಕ ಕಲಹವನ್ನು ಬಿಡಿ, KPCC ಕಚೇರಿ ಅಂತಿದೆ, ಅಲ್ಲಿ ಮಾತುಕತೆ ನಡೆಸಿ ಹೈಕಮಾಂಡ್ ಭೇಟಿಯಾಗಿ ಒಂದು ಇತ್ಯರ್ಥವನ್ನು ಆದಷ್ಟು ಬೇಗ ತಂದುಕೊಂಡು ಅಭಿವೃದ್ಧಿಯತ್ತ ಗಮನ ಹರಿಸಿದ್ರೆ ಎಲ್ಲವೂ ಸುಭಿಕ್ಷ. ಆದರೆ ಅಂತ ಯಾವುದೇ ಪ್ರಯತ್ನಗಳಾಗ್ತಿಲ್ಲ. ಆ ಬಗ್ಗೆ ಇವತ್ತು ಡೀಟೇಲ್ ಆಗಿ ಮಾತಾಡ್ತಾ ಹೋಗೋಣ. ನಾನು ದಿವ್ಯಶ್ರೀ. ಹೈಕಮಾಂಡ್ ಏನು ಹೇಳುತ್ತೆ ಅದನ್ನು ಕೇಳ್ತೀವಿ. ರಾಹುಲ್ ಗಾಂಧಿ ಅವರು ಹೇಳಿದ್ರೆ ರಾಜೀನಾಮೆ ಕೊಡ್ತೀನಿ, ನನ್ನ ಅಹಿಂದಾದ ಉತ್ತರಾಧಿಕಾರಿ ಸತೀಶ್ ಜಾರಕಿಹೊಳಿ, ಇದು ಸಿದ್ದರಾಮಯ್ಯ ಬಣದ ಆಗಾಗ ಹೊರಗೆ ಬರುವಂತಹ ಸ್ಟೇಟ್ಮೆಂಟ್. ಇದ್ರ ಜೊತೆಗೆ ಉಳಿದಿರುವಂತಹ ಅವಧಿ ಕೂಡ ಸಿದ್ದರಾಮಯ್ಯನವರು ಇರ್ತಾರೆ. ಸಿದ್ದರಾಮಯ್ಯನವರು ಹಾಗೆ ಮುಂದುವರೆದ್ರೆ ಉತ್ತಮ ಅನ್ನೋದು ನಮ್ಮ ಲೆಕ್ಕಾಚಾರ. ಇದು ಒಂದು ಬಣದ ವಾದ, ಇದು ಒಂದು ಬಣದ ಇಚ್ಛೆ, ಇದು ಒಂದು ಬಣದ ನಿರ್ಧಾರ. ರೈಟ್. ಅಪೋಸಿಟಲ್ಲಿ ಮಹತ್ವಾಕಾಂಕ್ಷೆಯನ್ನು ಹೊತ್ಕೊಂಡಿರುವಂತಹ ಡಿ.ಕೆ. ಶಿವಕುಮಾರ್ ಇದ್ದಾರೆ. ಡಿ.ಕೆ. ಬಣದ 18ಕ್ಕೂ ಹೆಚ್ಚು ಶಾಸಕರಿಂದ ಡಿನ್ನರ್ ಮೀಟಿಂಗ್. ಶಾಸಕ ಮಾಗಡಿ ಬಾಲಕೃಷ್ಣ ಇವರ ಹುಟ್ಟುಹಬ್ಬದ ನೆಪ ಅಲ್ಲಿ ಬಹುತೇಕ ಶಾಸಕರು, ನಾಯಕರು, ಕಾಂಗ್ರೆಸ್ನ ಕೆಲವರು ಭಾಗಿಯಾಗ್ತಾರೆ. ಬೆಂಗಳೂರಿನ ಖಾಸಗಿ ಹೋಟೆಲ್ ಒಂದರಲ್ಲಿ ಆಗುವಂತಹ ಔತಣಕೂಟ. ಪವರ್ ಫೈಟ್ ಚರ್ಚೆಯ ಬೆನ್ನಲ್ಲೇ ಈ ಡಿ.ಕೆ. ಶಿವಕುಮಾರ್ ಬಣದ ಮೀಟಿಂಗ್ ಕುತೂಹಲವನ್ನು ಹೆಚ್ಚು ಮಾಡಿದೆ. ಅಧಿಕಾರ ಹಸ್ತಾಂತರಕ್ಕೆ ಡಿ.ಕೆ. ಬೆಂಬಲಿತ ಶಾಸಕರು ಪಟ್ಟು ಹಿಡಿದಿದ್ದಾರೆ. ಅಫ್ಕೋರ್ಸ್ ಇಟ್ ಈಸ್ ಅ ಡ್ರೀಮ್, ಮಹತ್ವಾಕಾಂಕ್ಷೆ. ಇದು ಹೆಂಗಾಗಿದೆ ಅಂದರೆ, ಸಿದ್ದರಾಮಯ್ಯನವರು ತಮ್ಮ ಹಠವನ್ನು ಬಿಡ್ತಾ ಇಲ್ಲ, ಸಿದ್ದರಾಮಯ್ಯನವರು ತಮ್ಮ ನಿಲುವುಗಳನ್ನು ಸಡಿಲಿಸ್ತಾ ಇಲ್ಲ. ಹಾಗಂತ ಡಿ.ಕೆ. ಶಿವಕುಮಾರ್ ಅವರು ಸುಮ್ಮನೆ ಕೂರುವಂಥ ವ್ಯಕ್ತಿ ಕೂಡ ಇಲ್ಲ. ಒಂದು ಪಕ್ಷ ಒಪ್ಪಂದ ಆಗಿದ್ದರೆ ವಿ ಹ್ಯಾವ್ ಟು ಮಾರ್ಕೆಟ್. ಒಂದು ಪಕ್ಷ ಒಪ್ಪಂದಗಳು 2023 ವಿಧಾನಸಭಾ ಚುನಾವಣೆಯ ಫಲಿತಾಂಶದ ನಂತರದ ಸಂದರ್ಭದಲ್ಲಿ ಹೈಕಮಾಂಡ್ ಮಟ್ಟದಲ್ಲಿ ಆಗಿತ್ತು ಅನ್ನೋದಾದರೆ ಪಟ್ಟು ಸಡಿಲಿಸುವಂಥ ವ್ಯಕ್ತಿ ಡಿ.ಕೆ. ಶಿವಕುಮಾರ್ ಅಲ್ಲ. ಹಾಗಾಗಿ ತಮ್ಮ ಬೆಂಬಲಿತ ನಾಯಕರು, ಶಾಸಕರ ಜೊತೆ ಮೀಟಿಂಗ್ ಮೇಲೆ ಮೀಟಿಂಗ್. ನನ್ನ ಪರ ಯಾರೋ ದೆಹಲಿಗೆ ಹೋಗಬೇಡಿ ಅಂತ ಡಿ.ಕೆ. ಶಿವಕುಮಾರ್ ಅವರು ಹೇಳಿದ್ದಾರೆ. ನೆನ್ನೆ ಸಭೆಗೂ ನನಗೂ ಸಂಬಂಧ ಇಲ್ಲ ಅಂತ ಡಿ.ಕೆ. ಶಿವಕುಮಾರ್ ಅವರು ಸ್ವತಃ ಹೇಳಿದ್ರು ಕೂಡ ಅವರ ಬೆಂಬಲಿತರು ಅಂತ ಇರ್ತಾರೆ ನೋಡಿ, ಅವರ ನಡೆಯನ್ನು ಅಷ್ಟು ಸುಲಭವಾಗಿ ತಡೆಯೋದಕ್ಕೆ ಸಾಧ್ಯ ಇಲ್ಲ. ಅದು ಉದಾಹರಣೆ ಇಕ್ಬಾಲ್ ಹುಸೇನ್ ಅವರು ಆಗಾಗ ಮಾತಾಡ್ತಿರ್ತಾರೆ, ನಾನು ನೋಟಿಸ್ ಕೊಡ್ತೀನಿ ಅಂತ ಡಿ.ಕೆ. ಶಿವಕುಮಾರ್ ಅವರು ಹೇಳ್ತಾರೆ. ಆದರೆ ನೀವು ಗಮನಿಸ್ಬೋದು, ಅದೇ ರೀತಿ ಸಿದ್ದರಾಮಯ್ಯ ಬಣದ ಯತೀಂದ್ರ ಸಿದ್ದರಾಮಯ್ಯನವರು ಬಹಳಷ್ಟು ಬಾರಿ ಮಾತಾಡಿದ್ದಾರೆ. ಅವ್ರಿಗೆ ಅಂಥ ಯಾವುದೇ ನೋಟಿಸ್ ಹೋಗಿದ್ದನ್ನು ರಾಜ್ಯದ ಜನತೆ ನೋಡಿಲ್ಲ. ಸೊ ಆದರೂ ಕೂಡ ಈ ಏನದು ಬರ್ತ್ಡೇ, ಮಾಗಡಿ ಬಾಲಕೃಷ್ಣ ಅವರ ಬರ್ತ್ಡೇ ನೆಪದಲ್ಲಿ ಬಹಳಷ್ಟು ನಾಯಕರು, ಶಾಸಕರು ಸೇರಿರುವುದು ಕುತೂಹಲವನ್ನಂತೂ ಹೆಚ್ಚು ಮಾಡಿದೆ. ನೋಡಿ, ಕುರ್ಚಿ ಕದನಕ್ಕೆ ಸಂಬಂಧಪಟ್ಟಂತೆ ಆಗ್ತಿರುವಂಥ ಕೆಲವೊಂದು ಡೆವಲಪ್ಮೆಂಟ್ಸ್ಗೆ ಸಂಬಂಧಪಟ್ಟಂತೆ ಡಿ.ಕೆ. ಶಿವಕುಮಾರ್ ಸೇರಿದಾಗಿ ಹಲವು ನಾಯಕರು ಮಾತಾಡಿದ್ದಾರೆ. ಬನ್ನಿ ಕೇಳೋಣ.
ಕೆಲವರು ರೆಸ್ಟ್ ತಗೊಳ್ಳೋಕ್ಕೆ, ಎಜುಕೇಷನ್ ಮಾಡಲಿಕ್ಕೆ ಫಾರಿನ್ ಹೋಗ್ತಾರೆ, ಕೆಲವರು ಊಟ ಮಾಡ್ತಾರೆ, ಕೆಲವರು ಡೆಲ್ಲಿಗೆ ಹೋಗ್ತಾರೆ, ಕೆಲವರು ಎಲ್ಲೆಲ್ಲೋ ಹೋಗ್ತಾರೆ. ಅವರವರ ಪರ್ಸನಲ್ ಇಶ್ಯೂಸು ಪಕ್ಷದ ಇದಕ್ಕೂ ಏನು ಸಂಬಂಧ ಇಲ್ಲ. ಅವರೇ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಸೊ DCMವರೆಗೂ CM ಆಗಬೇಕು ಅಂತ ಮಾತನ್ನ ನೆನ್ನೆ ಹೇಳಿದ್ದಾರೆ. ಬಾಲಕೃಷ್ಣ ಅವರು ಹೇಳಿದ್ದಾರೆ, ಜೊತೆಗೆ CP ಯೋಗೇಶ್ವರ ಅವರು ಮಾತಾಡಿದ್ದಾರೆ. ಕೆಲವರೆಲ್ಲ ಏನೋ ಆಸೆ ಇಟ್ಕೊಂಡಿರ್ತಾರೆ. ಏನು ಮಾಡ್ತೀರಿ, ಎಲ್ಲ ಹೊಸಬ್ರಲ್ವಾ, ಮಂತ್ರಿಗಳಾಗಬೇಕು ಅಂತ ಆಸೆ ಇರ್ತದೆ. ಸರ್ ಅವ್ರು ನೀವು ಸಿಎಂ ಆಗ್ಬೇಕು ಅಂತ ಆಸೆ ಜಾಸ್ತಿ ಸರ್ ಅವರಿಗೆ. ಮಂತ್ರಿ ಆಗಬೇಕು, ನಾವೆಲ್ಲ ಬೋಲ್ಡ್ ಆಗಬೇಕು. ನಾನು ಪರಮೇಶ್ವರು HK ಪಾಟೀಲ್ ನಾವೆಲ್ಲ ಬಹಳ ಚಿಕ್ಕ ವಯಸ್ಸಲ್ಲೇ ಮಂತ್ರಿ ಆದವರು. ಮಾದೇಶ್ವರು, ಸಿದ್ದರಾಮಯ್ಯ ಅವರೆಲ್ಲ ಹೊಸಬ್ರು ಆಸೆ ಪಡ್ತಾರೆ. ನೀವು ಮಾತ್ರ ಆಗೋದ್ರಿ ಮಂತ್ರಿ ಆಗ, ನಮ್ಮನ್ನು ಮಂತ್ರಿ ಮಾಡಿಸಿ ಅಂತ ಹೇಳ್ತಾರೆ. ಸೊ ನೋಡೋಣ. For the dinner party last night, sir. Around 30 MLAs met for dinner. How do you see this? Saibri, one nimsha. Saibri. Sir, For the dinner party last night, sir. around 30 MLAs met for dinner. How do you see this? Saibri, one nimsha. Saibri. Sir, ಬದಲಾವಣೆ ಎಲ್ಲ ಸ್ಪಷ್ಟತೆ ಅಷ್ಟೇ ಕೇಳ್ತಾ ಇದ್ದೀವಿ. ಬದಲಾವಣೆ ಮಾಡೋದು ಬಿಡೋದು ಅವ್ರಿಗೆ ಬಿಟ್ಟಿದ್ದವರು. ಗೊಂದಲ ಬಗೆಹರಬೇಕಂತ ಎಲ್ಲರದ್ದು ಆಸೆ ಇದೆ. ಅವ್ರದ್ದು ಇದೆ, ನಮ್ಮದು ಇದೆ, ಎಲ್ಲರದ್ದು ಇದೆ, ಪಾರ್ಟಿ ಅವ್ರದ್ದು. ಅವ್ರು ಅದನ್ನ ಹೇಳಿದ್ರೆ ನಾವು ಅದನ್ನ ಹೇಳಿ, ಹತ್ರ ವಿಶೇಷ ಏನಿಲ್ಲಲ್ಲ. ನಾವು ಡೆಲ್ಲಿಯಲ್ಲಿ ಅದನ್ನ ಹೇಳಿದ್ದೀವಿ, ಮುಂಚೆ ಅದನ್ನ ಹೇಳಿದ್ದೀವಿ. ಈಗ ಅವ್ರು ಅದನ್ನ ಹೇಳಿದ್ರೆ ಅದನ್ನು ನಿನ್ನೆ ಅವರು ಅದನ್ನೇ ಹೇಳಿದ್ದಾರೆ. ಗೊಂದಲ ಇರೋದಂತೆ ನಿಜ ಇರುತ್ತೆ. ನಾವು ಹಿಂದೂ ಒಪ್ಕೊಂಡಿದ್ದೀವಿ, ಇವತ್ತು ಒಪ್ಕೋತೀವಿ. ಸೊ ಬೇಗ ಬಗೆಹರ್ಬೇಕಂತ ನಾವು ಡೆಲ್ಲಿವರೆಗೆ ಹೋಗಿ ಹೇಳಿ ಬಂದೀವಿ ಈಗ ಒಂದು ವಾರ ಹಿಂದೆನೇ ಅಷ್ಟೇ. ಅದನ್ನೇ ಅವರು ಇಲ್ಲಿ ಹೇಳಿದ್ದಾರೆ ಅಷ್ಟೇ ರೀ. ಇಲ್ಲ ಹಂಗೇನು ವೀಕ್ ಏನಿಲ್ಲ ರೀ, ಬಗೆಹರಿಸ್ತಾರೆ, ಆದಷ್ಟು ಬೇಗ ಹರಿಸ್ತಾರೆ. ನಮಗೂ ಆಸೆ ಇದೆ, ವೇಟ್ ಮಾಡೋಣ. ಅವ್ರನ್ನ ಕೇಳಬೇಕಲ್ಲ, ಯಾಕೆ ಮೌನ ವಹಿಸೋದು. ಈಗ ನಾವಿಲ್ಲಿ ಬೆಂಗಳೂರಿಗೆ ಕೂತು ಹೇಳಲಿಕ್ಕಾಗಲ್ಲ. ಈಗ ನೀವು ದಲಿತ ಸಚಿವರು ಶಾಸಕರುಗಳು ಸಭೆ ಸೇರಿದಂಥ ಸಂದರ್ಭದಲ್ಲಿ ಬ್ರೇಕ್ ಆಗ್ತದೆ ಸುರ್ಜೇವಾಲಾ ಮುಖಾಂತರ. ಈಗ ಒಂದು ಬಣದ ಶಾಸಕರುಗಳು ಡಿನ್ನರ್ ಮೀಟಿಂಗ್ ಮಾಡ್ತಾ ಇದ್ದಾರೆ. ಏನು ಸಂದೇಶ ಕೊಡ್ತಿದ್ದಾರೆ ಸರ್ ಇದು ಒಟ್ಟಿಗೆ ಸೇರುವ ಮೂಲಕ? ಏನು ಸಂದೇಶ ಏನಿಲ್ಲ, ಕೂಡಿದ್ದಾರೆ ಅದು ಹೇಳಿದಾರೆ. ನಿಮ್ಮ ಮುಂದೆ ಹೇಳಿದಾರಲ್ಲ, ಮತ್ತೇನು ಸಂದೇಶ ರೀ? ನಿಮ್ಗೆ ಹೇಳಿದಾರೆ, ಅವರು ಗೊಂದಲ ಬಗೆಹರಿಸಬೇಕು, ಅದಕ್ಕೆ ಕೂಡಿದೀವಿ ಅಂತ ಹೇಳಿದ್ದಾರೆ ಅಷ್ಟೇ ರೀ. ಈ ಸರ್ಕಾರ ಇವತ್ತು ಅಧಿಕಾರದ ಹಂಚಿಕೆ ನೀನಾ ಅನ್ನೋದರಲ್ಲಿ ಜಗಳದಲ್ಲಿ ಇದ್ದಾರೆ. ಸಿದ್ದರಾಮಯ್ಯ ಮತ್ತು DK ಶಿವಕುಮಾರ್ ಈ ಪವರ್ ಪಾಲಿಟಿಕ್ಸ್ ಅಲ್ಲಿ ಇಡೀ ರಾಜ್ಯದ ಅಭಿವೃದ್ಧಿ ಕುಂಠಿತ ಆಗಿದೆ. ನಾವು ಹೇಳುವಂಥದ್ದು, ನೀನು ಯಾವನ್ನ ಮಾಡ್ಕೊಳ್ರಿ, ಅಭಿವೃದ್ಧಿ ಮಾಡಿ, ಹಣ ಬಿಡುಗಡೆ ಮಾಡಿ. ಈಗಾಗಲೇ 3 ಲಕ್ಷ ಕೋಟಿ ಸಾಲ ಮಾಡಿದ್ದಾರೆ ಸಿದ್ದರಾಮಯ್ಯ. 3 ಲಕ್ಷ ಕೋಟಿ ಸಾಲ ಸಿದ್ದರಾಮಯ್ಯ ಒಬ್ಬರೇ ಮಾಡಿರೋದು 3 ವರ್ಷ. ಅದರಿಂದ ಈ ಪಾಪರ್ ಸರ್ಕಾರ ಇರೋವರೆಗೂ ಕೂಡ ರಾಜ್ಯದ ಜನತೆಗೆ ಒಳಿತಾಗಲ್ಲ. ನಿನ್ನೆ ನಮ್ಮ ಪಕ್ಕದ ತಾಲೂಕಿನ ಶಾಸಕರು ಬಾಲಕೃಷ್ಣರವರ ಹುಟ್ಟು ಹಬ್ಬ ಊಟಕ್ಕೆ ಬನ್ನಿ ಅಂತ ಕರೆದಿದ್ರು. ನಾನು ಲೇಟಾಗಿ ಹೋದೆ, ಊಟ ಮಾಡ್ಕೊಂಡು ಬಂದೆ. ಅದನ್ನ ಬಿಟ್ಟರೆ ರಾಜಕೀಯ ಚರ್ಚೆ ಏನೂ ಆಗಲಿಲ್ಲ. ನನಗೇನು ಆ ಥರ ಯಾವುದು ರಾಜಕೀಯ ಸಂಬಂಧಪಟ್ಟಂತ ಚರ್ಚೆ ಆಗಲಿಲ್ಲ. ಊಟಕ್ಕೆ ಸೇರಿದ್ವಿ ಒಂದಷ್ಟು ಜನ. ಹೀಗೆ ನೀವೆಲ್ಲ ಯಾವ ಥರ ಈಗ ಕ್ಯಾಮ್ರಾ ಮುಂದೆ ಮಾತಾಡಬೇಕು ಅಂತಿದ್ರೆ ಹಂಗೆ ಕೆಲವರೆಲ್ಲ ಫೋಟೋ ತೆಗೆಸ್ಕೊಳ್ಳುವ ಅಂತ ಒಂದು ಫೋಟೋ ತೆಗೆಸ್ಕೊಂಡು ಇದ್ದವರು. ಅಷ್ಟು ಬಿಟ್ಟರೆ ಬಾಲಕೃಷ್ಣ ಮತ್ತೆ ಅವರೇ ಅಂತಾರೆ ಸರ್. ಈಗ ಅವರು ಮತ್ತೆ ಬಸವರಾಜ ಶಿವಗಂಗಾರ್ ಹೇಳ್ತಾರೆ, ಅವ್ರ ಜೊತೆ ಕೂಡ ಚರ್ಚೆ ಮಾಡಿದೀವಿ. ಅವ್ರೇನು ಸಪ್ರೇಟ್ ಆಗಿ ಚರ್ಚೆ ಮಾಡಿರ್ಬೋದು. ತಮ್ಮ ಜೊತೆ ಚರ್ಚೆ ಮಾಡಿಲ್ವಾ ಸರ್? ನಿಮ್ನೇನು ಸೇರಿಸ್ಕೊಳ್ಳಿಲ್ಲ ಸರ್ ಅವ್ರ ಜೊತೆಗೆ? ಅದು ಬೇರೆ ಬೇರೆ. ಈಗ ಒಂದು ಊಟದ ತರ ಊಟಕ್ಕೆ ಕೂತ್ಕೊಂಡ್ರೆ ಅಲ್ಲೊಬ್ರು ಇಲ್ಲೊಬ್ರು ಕುಂತಿರ್ತೀವಲ್ಲ, ಯಾರ ಜೊತೆ ಶೇರ್ ಮಾಡಿದ್ರಿ ಸರ್? ಅವಾಗ ಏನು ಚರ್ಚೆ ಆಗಿಲ್ವಾ? ಏನು ಚರ್ಚೆ ಅಲ್ಲ ಸರ್. ಎಲ್ಲ ರೀತಿ ಚರ್ಚೆ ಮಾಡಿದ್ರು, ಬರೀ ಗೊಂದಲದ ಬಗ್ಗೆ ಅಲ್ಲ, ಬಜೆಟ್ ಬಗ್ಗೆನೂ ಚರ್ಚೆ ಮಾಡಿದ್ರು, ನಮ್ಮ ಕ್ಷೇತ್ರಗಳ ಬಗ್ಗೆನೂ ಚರ್ಚೆ ಮಾಡಿದ್ರು, ರಾಜಕೀಯ ವರ್ತಮಾನಗಳ ಬಗ್ಗೆನೂ ಚರ್ಚೆ ಮಾಡಿದ್ರು. DK ಶಿವಕುಮಾರ್ ಅವರು CM ಆಗಬೇಕು ಅನ್ನೋ ಒತ್ತಡ ಜಾಸ್ತಿ ಆಗ್ತಾ ಇದೆ. ಇದು ಒತ್ತಡದ ಭಾಗನಾ ಅಥವಾ ಏನಿಲ್ವಾ? ಇದು ಪಾರ್ಟಿಗೂ ಅದು ಅವರು ಸರ್ದು CM ಆಗುವಂಥದ್ದು ಅದಕ್ಕೇನು ಸಂಬಂಧ ಇಲ್ಲ. ಬಟ್ ಡಿಸ್ಕಷನ್ ಆಗಿದ್ದು ಮಾತ್ರ ಸತ್ಯ. ನಿಮ್ಮ ಅಭಿಲಾಷ ಏನು ಮೇಡಮ್? ನಾನು ಇದು ಸುಮಾರು ಬಾರಿ ಸ್ಪಷ್ಟೀಕರಣ ಕೊಟ್ಟಿದ್ದೀನಿ. DK ಶಿವಕುಮಾರ್ ಸರ್ ನನಗೆ ರಾಜಕೀಯದಲ್ಲಿ ಬೆಳೆಸಿದವರು, ನನಗೆ ಟಿಕೆಟ್ ಕೊಡಿಸಿದವರು, ನನ್ನ ರಾಜಕೀಯ ಗುರುಗಳು. ಅವ್ರು CM ಆದರೆ ನನಗೆ ನಿಜವಾಗ್ಲೂ ತುಂಬ ಸಂತೋಷ ಆಗುತ್ತೆ. ಎಲ್ಲ ರೀತಿ ಚರ್ಚೆ ಮಾಡಿದ್ರು, ಬರೀ ಗೊಂದಲದ ಬಗ್ಗೆ ಅಲ್ಲ, ಬಜೆಟ್ ಬಗ್ಗೆನೂ ಚರ್ಚೆ ಮಾಡಿದ್ರು, ನಮ್ಮ ಕ್ಷೇತ್ರಗಳ ಬಗ್ಗೆನೂ.
ಇದನ್ನು ಅಸಲಿಯತ್ತು ಅಂತ ಹೇಳಬೇಕಾಗುತ್ತೆ. ನೋಡಿದ್ರಲ್ಲ, ಸಿ ಪಿ ಯೋಗೇಶ್ವರ್ ಮಾತಾಡಿದ್ರು, ಇತ್ತ ಕಡೆ ನಯನ ಮೋಟಮ್ಮ ಕೂಡ ಮಾತಾಡಿದ್ರು. ಗಮನಿಸಬೇಕಾಗುತ್ತೆ, ಒಬ್ಬರು ಅಂಥದ್ದೇನೋ ಮೀಟಿಂಗ್ ಆಗಿಲ್ಲ ಅಂತಾರೆ, ಇನ್ನೊರು ಮೀಟಿಂಗ್ ಆಗಿರೋ ಸತ್ಯ, ಮಾತುಕತೆ ನಡೆಸಿರೋ ಸತ್ಯ ಅಂತ ಹೇಳ್ತಾರೆ. ಇದನ್ನೇ ಗೊಂದಲ ಸೃಷ್ಟಿ ಮಾಡುವಂಥ ಹಲವಾರು ಪ್ರಕ್ರಿಯೆಗಳು ಅಂತ ಹೇಳೋದು. ಅದೇನು ಸಾಧನೆ ಮಾಡ್ತಿರೋ ನಿಜಕ್ಕೂ ಕೂಡ ಗೊತ್ತಿಲ್ಲ. ರಾಜ್ಯವನ್ನು ಈ ಮಟ್ಟಿಗೆ ಗೊಂದಲದಲ್ಲಿಟ್ಟು ಯಾವ ಕೆಲಸನೂ ಆಗಲ್ಲ. ಆಡಳಿತ ಅನ್ನೋದು ವಿಕೋಪದತ್ತ ತಿರುಗ್ತಾ ಇದೆ. ಬೀದಿ ಬೀದಿಯಲ್ಲಿ ಇವತ್ತು ಹೋರಾಟಗಳು ನಡೀತಾ ಇದೆ. ಕೊಲೆ, ಸುಲಿಗೆ, ದರೋಡೆ ಅನ್ನೋದು ಹೆಚ್ಚಾಗ್ತಾ ಇದೆ. ಜನಸಾಮಾನ್ಯರ ಬದುಕೋದು ಕಷ್ಟ ಆಗ್ತಾ ಇದೆ. ಇಂಥ ಸಂದರ್ಭದಲ್ಲಿ ನಿಮ್ಮ ರಾಜಕೀಯ ನೋಡೋದಕ್ಕಲ್ಲ ಅಷ್ಟು ದೊಡ್ಡ ಮ್ಯಾಂಡೇಟನ್ನು ಜನ ಕೊಟ್ಟಿರೋದು. ಹೀಗೆ ಮುಂದುವರೆದ್ರೆ ಜನ ಪಾಠ ಕಲಿಸೋದ್ರಲ್ಲಿ ಆಶ್ಚರ್ಯ ಇಲ್ಲ. ಆದಷ್ಟು ಬೇಗ ತಿದ್ಕೋಬೇಕಾಗತ್ತೆ. ಆ ನಿಟ್ಟಿನಲ್ಲಿ ಸೋ ಕಾಲ್ಡ್ ನಾಯಕರು ಯಾವ ರೀತಿ ಕ್ರಮಕ್ಕೆ ಮುಂದಾಗ್ತೀರಿ, ನಾವಂತೂ ಕಾದು ನೋಡ್ತಾ ಇದ್ದೀವಿ. ಈ ಬಗ್ಗೆ ಮಾತಾಡಲಿಕ್ಕೆ ಮೊದಲನೇದಾಗಿ ನಮ್ಮ ಕಾರ್ಯಕ್ರಮದಲ್ಲಿ JDS ವಕ್ತಾರರಾಗಿರುವಂತಹ ಉಮೇಶ್ ಗೌಡ್ರು ಇದ್ದಾರೆ, ನಮಸ್ಕಾರ. BJP ವಕ್ತಾರರು ಆತ್ಮಾನಂದ್ ಅವರಿದ್ದಾರೆ, ನಮಸ್ಕಾರ. AP ವಕ್ತಾರರು ನವೀನ್ ಅವರಿದ್ದಾರೆ, ನಮಸ್ಕಾರ. ಉಮೇಶ್ ಗೌಡ್ರೆ, ವಿದೇಶಿ ಪ್ರವಾಸಕ್ಕೆ ಕ್ಯಾಂಪ್ ಕೌಂಟರ್ ಏನಾದ್ರು ಕೊಡ್ತಾ ಇದೆಯಾ ಹೆಂಗೆ ಈ ಡಿನ್ನರ್ ಮೀಟಿಂಗ್? ನೋಡಿ, ಇದು ಪವರ್ ಶೇರಿಂಗ್ ಅನ್ನೋದು ಕಳೆದ 2.5 ವರ್ಷಗಳಿಂದ ನಡೀತಾ ಇದೆ. ಇದು ಹೆಂಗೆ ಅಂತಂದ್ರೆ ಬೆಂಕಿಲ್ದಲ್ಲೇ ಒಗ್ಯಾಡೋದಿಲ್ಲ ಅಂತಾರಲ್ಲ ಹಾಗೆ, ಅಥವಾ ಏನು ಬೆಕ್ಕು ಕಣ್ಮುಚ್ಕೊಂಡು ಹಾಲು ಕುಡಿದ್ರು ಗೊತ್ತಾಗೋದಿಲ್ವಾ, ಎಲ್ಲರಿಗೂ ಗೊತ್ತಾಗ್ತಾ ಇದೆ. ಈಗ ನೋಡಿ, ಇವರು ಪವರ್ ಶೇರಿಂಗ್ ಅನ್ನೋದು ಬಿಫೋರ್ ಟೇಕಿಂಗ್ ಓತ್ ಸೆರೆಮನಿ ಬೈ ಆನರಬಲ್ ಚೀಫ್ ಮಿನಿಸ್ಟರ್ ಆಫ್ ಕರ್ನಾಟಕ ಸಿದ್ದರಾಮಯ್ಯ, ಇಟ್ ಹ್ಯಾಸ್ ಬಿನ್ ಆಲ್ರೆಡಿ ಡಿಸೈಡೆಡ್ ಬಿಫೋರ್ ಹೈಕಮಾಂಡ್. ಸೊ ಇದಕ್ಕೆಲ್ಲ ನೀವು ತಾವು ಹೇಳ್ದಂಗೆ ಹೈಕಮಾಂಡ್ ಇದಕ್ಕೆ ಮೂಲ ಕಾರಣ. ಮದ್ದು ಅರಿಬೇಕಾಗಿರೋದು ಹೈಕಮಾಂಡೇ. ಸೊ ಎಲ್ಲ ಚರ್ಚೆಗಳು ಮತ್ತೆ ಇದೆಲ್ಲ ಆರಂಭವಾಗಿದ್ದು ಕಾಂಗ್ರೆಸ್ನಿಂದಲೇ. ನಮ್ಗೇನಾದ್ರೂ ಕುತೂಹಲ ಇದೆ, JDSಗೆ ಅಲ್ಲಿ BJPಗೆ ಅಲ್ಲಿ ಅಮ್ಮಾದ್ಮೇಗಾರ ಅಲ್ಲಿ ಯಾರು CM ಆಗಬೇಕು ಅನ್ನೋದು ಅದು ಮುಖ್ಯ ಅಲ್ಲ. ವಿ ಆರ್ ಆಸ್ಕಿಂಗ್ ದ ಗವರ್ಮೆಂಟ್ ಟು ಗಿವ್ ಗುಡ್ ಗವರ್ನೆನ್ಸ್ ಟು ದ ಸ್ಟೇಟ್ ಅಂತ ಹೇಳಿ ಪ್ರಾರಂಭದಿಂದ ನಾವು ಕೇಳ್ಕೊಂಬತ್ತಾ ಇದೀವಿ. ಈಗ ಇವ್ರು ಕುರ್ಚಿ ಕದನವನ್ನ ಈಚೆಗೆ ಬೀದಿ ತಂದವರು, ಬೀದಿ ನಿಂತ್ಕೊಂಡು ಮಾತಾಡ್ತಾ ಇರೋರು ಕಾಂಗ್ರೆಸ್ನವರೇ. ಒಮ್ಮೆ ಕಳೆದ 2.5 ವರ್ಷಗಳಿಂದ ಸಿದ್ದರಾಮಯ್ಯನವ್ರ ಬಣ, ನಮ್ಮ ಸಿದ್ದರಾಮಯ್ಯನವರಿಗೆ ಆ ಥರ ಯಾವುದೂ ಇಲ್ಲ, ಹೈಕಮಾಂಡ್ ಅವರಿಗೆ 5 ವರ್ಷಗಳ ಸಂಪೂರ್ಣವಾದಂಥ ಅಧಿಕಾರ ಕೊಟ್ಟಿದೆ ಅಂತೇಳಿ ಜಮೀರ್ ಅಹಮದ್ ಖಾನ್ ಹೇಳ್ಕೊಂಬಂದ್ರು, ಜಾರಕಿಹೊಳಿ ಹೇಳ್ಕೊಂಬಂದ್ರು. ಕಡೆಗೆ ಸಿದ್ದರಾಮಯ್ಯನವ್ರ ಮಗ ಯತೀಂದ್ರ ಸಿದ್ದರಾಮಯ್ಯ ಹೇಳ್ಕೊಂಬಂದ್ರು, ಇಲ್ಲ ನಮ್ಮ ತಂದೆಗೆ 5 ವರ್ಷದ ಒಂದು ಮ್ಯಾಂಡೇಟ್ ಸಿಕ್ಕಿದೆ, ಹಾಗಾಗಿ ಅವರ ಬಲದಿಂದಲೇ ಇದು ಕಾಂಗ್ರೆಸ್ ಸರ್ಕಾರ ಬಂದಿರೋದು ಅಂತ ಹೇಳಿ ಸಾಕಷ್ಟು ವಿವಾದಗಳ ವಿಚಾರಗಳನ್ನು ಬಂದರು. ಇದಾದ್ಮೇಲೆ ಎಲ್ಲಿ DK ಶಿವಕುಮಾರ್ ಕಡೆ ಎಲ್ಲಿಯೂ ಸಹ ಬಹುಶಃ ಕಳೆದ ಈ ಡಿಸೆಂಬರ್ವರೆಗೆ ಅವರು ಬಹಿರಂಗವಾಗಿ ಎಲ್ಲೂ ಬರ್ತಿರ್ಲಿಲ್ಲ. ಕಳೆದ ಬಾರಿ 5 ಜನ ಡಾಕ್ಟರ್ ರಂಗನಾಥ್ ಇರ್ಬೋದು, ಅಥವಾ ಇಕ್ಬಾಲ್ ಅಹಮದ್ ಇರ್ಬೋದು, ರಾಮನಗರದ MLA ಅವರು ಇರ್ಬೋದು, ಅಥವಾ ಇನ್ಯಾರು ಮಾಜಿ ಸಂಸದ ಎಲ್ಲ ಶಿವರಾಮೇಗೌಡರು ಏನೋ ಹೇಳಿಕೆ ಕೊಟ್ಟರು ಅಂತೇಳಿ ಅವ್ರಿಗೆಲ್ಲ ಲೀಗಲ್ ನೋಟಿಸ್ ಕೊಟ್ಟಿದ್ದಾರೆ, ಕಾದ್ ನೋಟಿಸನ್ನು. ಅದಾದಮೇಲೆ ಇವರೆಲ್ಲಿ ಸಹ ಮಾತನಾಡಲಿಕ್ಕೆ ಅವಕಾಶ ಮಾಡಿಕೊಡಲಿಲ್ಲ DK ಶಿವಕುಮಾರ್ ಅಂತೇಳಿ ಈ ಕಂಡು ಬಂದಿದೆ. ಜೊತೆಗೆ ಮೇಡಮ್ ಇಲ್ಲಿ ಏನಾಗಿದೆ ಅಂದರೆ, ಈಗ ನವೆಂಬರ್ ಕ್ರಾಂತಿ ಆಯ್ತಿದೆ, ಸೆಪ್ಟೆಂಬರ್ ಕ್ರಾಂತಿ ಆಯ್ತಿದೆ ಅಂತ ಹೇಳಿ ಹೇಳ್ಕೊಂಬಂದ್ರು. ಬಹುಶಃ ನಾನು ಹೇಳೋದು, ಇದು ಚರ್ಚೆ ಆಗದಲ್ಲೇ ಈ ರೀತಿಯಾದಂಥ ಒಂದು ವಾತಾವರಣ ಸೃಷ್ಟಿ ಆಯಿತು. BJPಗೂ ನಮ್ಗೆ ಸಂಬಂಧ, ಅಥವಾ JDSಗೂ ಅದಕ್ಕೂ ಏನು ಸಂಬಂಧ ಕಾಂಗ್ರೆಸ್ನವರಿಗೆ ಇಲ್ವಲ್ಲ. ಅದರಿಂದ ಆಗ್ಬೇಕಾದ್ರೆ ಲಾಭ ನಾವೇನಾರ CM ಆಯ್ತಾ ಇದೀವ, ಅಥವಾ ನಮ್ಮ ಮಿತ್ರ ಪಕ್ಷ BJPನೂ ಆಗ್ತಾ ಇಲ್ವಲ್ಲ. ಅಲ್ಲಿ ಇಲ್ಲಿ ಆಗ್ತಾ ಇರೋದೇನು ಅಂತಂದ್ರೆ, ಆಂತರಿಕ ಬೇಗುದಿ ಕಾಂಗ್ರೆಸ್ನಲ್ಲಿ ಇದೆ. ಈಗ ನಿನ್ನೆ ಒಂದು ಬೆಳವಣಿಗೆ ನೋಡಿದ್ರೆ, ಬಹುಶಃ ನೀವು ನೋಡಿ ಎಲ್ಲರವರೆಲ್ಲ 18 ಮಂದಿಲಿ ತಾವು ಅದನ್ನ ಫೋಟೋ ಮತ್ತೊಂದು ರಿವೀಲ್ ಮಾಡಿ, ಅಲ್ಲಿರೋ DK ಶಿವಕುಮಾರ್ ಅವರ ಕಟ್ಟ ಬೆಂಬಲಿಗರು. ಬಹುಶಃ ನಿನ್ನೆ 40 ಜನ ಸೇರಿದಾರಲ್ಲ. ಬಹುಶಃ ಯೋಗೇಶ್ವರ್ ಆಗಿರ್ಬೋದು, ರಂಗನಾಥ್ ಆಗಿರ್ಬೋದು, ಶರತ್ ಬಚ್ಚೇಗೌಡ ಆಗಿರ್ಬೋದು, ನಯನ ಮೊಟ್ಟಮ್ಮ ನೇರವಾಗಿ ಹೇಳಿದ್ದಾರೆ, ನನ್ನ ರಾಜಕೀಯ ಚರ್ಚೆ ಆಗಿದೆ, ನನ್ನ ರಾಜಕೀಯ ಬೆಳವಣಿಗೆಯನ್ನು ಮಾಡಿದಂಥವ್ರು ಸನ್ಮಾನ್ಯ DK ಶಿವಕುಮಾರ್ ರಾಜಕೀಯ ಗುರುಗಳು, ಹಾಗಾಗಿ ನಾವು ಅವ್ರಾಗ್ಲಿನ ಅದನ್ನ ಬಯಸ್ತಾ ಇದೀವಿ ಅಂತ ಹೇಳ್ತಾರೆ. ಮತ್ತೊಂದೆಡೆ ಇವರು ನಮ್ಮ ಯೋಗೇಶ್ವರ್ ಅವರು ಕಳೆದ ಬಾರಿ ಸರ್ಕಾರವನ್ನೇ ಒಗೆದವ್ರು ನಮ್ದು ಕಾಂಗ್ರೆಸ್ ಮತ್ತೆ ನಮ್ಮ JDS ಮಿತ್ರ ಮೈತ್ರಿಕೂಟವನ್ನ ಕಳೆದ ಬಾರಿ ಅವರೇ ನಿಂತ್ಕೊಂಡು ಅಧಿಕೃತವಾಗಿ ಕಿತ್ತಾಕ್ತಂತರು ಯೋಗೇಶ್ವರು. ಅವ್ರಿಗೇನು ಗೊತ್ತಿಲ್ವಾ ಇದೆಲ್ಲ ಏನು ಅಂದ್ರೆ ತೆರೆಮರೆ ಆಟ. ಇದು ಬಾಲಕೃಷ್ಣ ಅವ್ರದ್ದು ಒಂದು ಏನು ಹುಟ್ಟಿದಬ್ಬ ಅನ್ನೋದು ನೆಪ ಮಾತ್ರ. ಬಹುಶಃ ಇಲ್ಲಿಂದ ಇವ್ರದ್ದು ಅಧಿಕೃತವಾದಂತ ಭಿನ್ನಮತ ಪ್ರಾರಂಭ ಆಗುತ್ತೆ. ಒಂದು ಕನ್ಕ್ಲೂಡ್ ಮಾಡ್ತೀನಿ. ಈಗ ಈ ತರ ಆರ್ಸ್ ಟ್ರೇಡಿಂಗು, ರೆಸಾರ್ಟ್ ರಾಜಕೀಯ, ಮತ್ತೆ ಈಗ ಫಾರಿನ್ ಟೂರ್ ಹೋಗಿರೋದು, ಕಳೆದ ಬಾರಿ ನೀವು 31 ಜನ ಹೊಸಬ್ರು ನಮಗೆ ಸಚಿವ ಸ್ಥಾನ ಕೊಡಿ ಅಂತ ಕೇಳಿದ್ದು, ಮತ್ತೆ ಅದಲ್ದಲ್ಲ MLCಗಳು ನಮಗೆ ಸ್ಥಾನಮಾನ ಕೊಡಿ ಅಂತ ಎಲ್ಲ ಕೇಳೋಂಥದ್ದು, ಇದೆಲ್ಲ ಏನು ಅಂತಂದ್ರೆ ಬಹುಶಃ ಇದೆಲ್ಲ ಆಮೇಲೆ ರೀಶಫಲಿಂಗ್ ಆಗ್ತಾ ಇದೆ ಇಲ್ಲಿ ಪೋರ್ಟ್ಫೋಲಿಯೋ ಅನ್ನೋದು. ಇದೆಲ್ಲ ನೋಡ್ಕೊಂಡ್ರೆ ಬಹುಶಃ ಎಲ್ಲ ಇವರು ಈಗ ಮುಹೂರ್ತಗಳು ಮುಗಿದೋಗಿದೆ ಅಂತ ಅನ್ಕೊಂಡಿದ್ದೆ. 3 ಚಾನ್ಸ್ ಕೊಟ್ಟಾಗಿದೆ ಇವರಿಗೆ. ಮೊದಲನೇದು 2.5 ವರ್ಷ ಮುಗಿತಾರೆ ಅಂತ ಒಂದು, ಇನ್ನೊಂದು ದೇವರಾಜ್ ಅರಸರು ದಾಖಲೆಯನ್ನ ಮುರಿತಾ ಇದ್ದಾರೆ ಅಂತ ಒಂದು, ಅದೇ ಈಗ ಬಜೆಟ್ ಅನ್ನ 3 ಆದ್ಮೇಲೆ ಇದು ಮುಗೀತು. ಒಂದ್ ವೇಳೆ ಮುಗಿಲಿಲ್ಲ ಅಂತಂದ್ರೆ ಈ ಮಾರ್ಚ್ ಅಂತಿನಲ್ಲಿ ಸರ್ಕಾರ ಪತನ ಆಗುತ್ತೆ. ರಬಲ್ DK ಶಿವಕುಮಾರ್ ಅವ್ರನ್ನ ನೋಡ್ಬೇಕಾಗತ್ತಾ? ಅವ್ರು ಯಾವ ತರ ತೀರ್ಮಾನ ತಗೋತಾರೆ ಅಂತ ಹೇಳಕ್ಕಾಗಲ್ಲ. ನಾನು ಹೇಳೋದು ಮಹಾರಾಷ್ಟ್ರದ ಸರ್ಕಾರವನ್ನು ಉಳಿಸುವಂತ ಸಂದರ್ಭದಲ್ಲಿ, ಗುಜರಾತಿನ ಅಹಮದ್ ಪಟೇಲ್ ರವರನ್ನು ಉಳಿಸುವಂತ ಸಂದರ್ಭದಲ್ಲಿ, ಮಧ್ಯಪ್ರದೇಶ ಸರ್ಕಾರದ ಅನೇಕ ಮಂತ್ರಿಗಳೆಲ್ಲ ಇಲ್ಲಿ ಬಂದಂತ ಸಂದರ್ಭದಲ್ಲಿ ಸರ್ಕಾರ ಅಪಾಯದಲ್ಲಿದ್ದಂತ ಸಂದರ್ಭದಲ್ಲಿ DK ಶಿವಕುಮಾರ್ ಅವರು ಆಪತ್ ಬಾಂಧವನಾಗಿ ಕೆಲಸ ಮಾಡಿದ್ದಾರೆ. ಅಂತ ಸಂದರ್ಭದಲ್ಲಿ ಈಗ ಅವರಿಗೆ ಒಂದು ಅವಕಾಶ ಸಿಕ್ತಂತ ಸಂದರ್ಭದಲ್ಲಿ
ಅವ್ರಿಗೆ ಅವಕಾಶ ಬಿಟ್ಕೊಡ್ಬೇಕು. Correct. ಸಿದ್ದರಾಮಯ್ಯನವರು ಅವರು ಈ ಸಂದರ್ಭದಲ್ಲಿ ನೇರವಾದ ಹೇಳಿಕೆಯನ್ನ ಕೊಟ್ಟು ಇದು ಶಮನ ಮಾಡಬೇಕು. ರೈಟ್ ಗೊತ್ತಾಯ್ತು. ಆದರೆ ಬಟ್ ಹೈಕಮಾಂಡ್ ರೋಲ್ ತುಂಬ ದೊಡ್ಡದಿದೆ ಸರ್. ಅದು ಏನು ರಿಯಾಕ್ಟ್ ಮಾಡ್ತಿಲ್ಲದ್ದು ಬೇಸರದ ಸಂಗತಿ. ಆತ್ಮಂದವ್ರೆ ಸಿ ಪಿ ಯೋಗೇಶ್ವರ್ ಅವ್ರು ಮಾತಾಡಿದ್ದನ್ನು ಗಮನಿಸಿದ್ರಿ, ನಯನಾ ಅವ್ರು ಮಾತಾಡಿದ್ದನ್ನು ಕೂಡ ನೀವು ಗಮನಿಸಿದ್ರಿ. ಅಂಥದ್ದೇನು ಚರ್ಚೆ ಆಗಿಲ್ಲ ಅಂತ ಅದೇ ಒಂದು ಮೀಟಿಂಗಲ್ಲಿ ಡಿನ್ನರಲ್ಲಿ ಭಾಗಿಯಾದವ್ರು ಹೇಳ್ತಾರೆ, ಅದೇ ಮೀಟಿಂಗಲ್ಲಿ ಭಾಗಿಯಾದವ್ರು ಹೌದು ಚರ್ಚೆ ಆಗಿದೆ ಅಂತ ಹೇಳ್ತಾರೆ. ಇಷ್ಟರ ಮಟ್ಟಿಗೆ ಗೊಂದಲ ಅವರಲ್ಲಿ ಇದೆಯಾ ಅಥವಾ ಗೊಂದಲ ನಮ್ಮಲ್ಲಿ ಸೃಷ್ಟಿ ಮಾಡ್ತಿದ್ದಾರಾ? ಇಲ್ಲಿ ಕಾಂಗ್ರೆಸ್ನಲ್ಲಿ ಮತ್ತೊಂದು 4 ಬಣ ಆಗಿದೆ. 3 ಮತ್ತೊಂದ ಒಂದು ಡಿ ಕೆ ಶಿವಕುಮಾರ್ ಅವ್ರ ಬಣ ಈಗಾಗಲೇ ಸೃಷ್ಟಿಯಾಗಿದೆ. ಸಿದ್ದರಾಮಯ್ಯನವ್ರ ಬಣ ಅವರ ಹಿಂಬಾಲಕರು ಆಲ್ರೆಡಿ ಇದ್ದಾರೆ. ಅದ್ರ ಜೊತೆಗೆ ತಟಸ್ಥ ಬಣ ಒಂದಿದೆ. ಸೀನಿಯರ್ ಲೀಡರ್ಗಳು ದೇಶಪಾಂಡೆ ಆಗ್ಬೋದು, ಮುನಿಯಪ್ಪ ಆಗ್ಬೋದು, ನಮ್ಮ ಕೃಷ್ಣ ಬೈರೇಗೌಡರು, ಈ ಥರದ್ದು ಒಂದು ಹಿರಿಯ ಅದೊಂದು ಗುಂಪು. ಈ 3 ಮಧ್ಯೆ ಇನ್ನೊಂದು ಗುಂಪಿದೆ, ಭಾಳ ವಿಶೇಷವಾದ ಗುಂಪು. ದಲಿತ CM ಕೂಗಿ ಹೇಳಿಸುತ್ತೆ ಅವಾಗ ಪರಮೇಶ್ವರ್ ಹಿಂಬಾಲಕರು. ಈಗ ನೋಡಿ, ಇವತ್ತಿನ ಏನು ಡಿನ್ನರ್ ಮೀಟಿಂಗ್ ಆಗಿದೆ, ಬಾಲಕೃಷ್ಣ ಅವರು ಕಾಂಗ್ರೆಸ್ನ ಶಾಸಕರು. ಆ ಶಾಸಕರಿಗೆ 137 ಜನ ಅವ್ರ ಶಾಸಕರು ಇದ್ದಾರೆ. ಅಕ್ಕಪಕ್ಕದವರು ಅಂದ್ರು ಅಟ್ಲೀಸ್ಟ್ ಒಂದು 100 ಜನ ಸೇರ್ಬೇಕಾಗಿತ್ತು. ಅದೇ ಬರೀ ಡಿ ಕೆ ಶಿವಕುಮಾರ್ ಬಣದವ್ರು ಮಾತ್ರ ಅವ್ರ ಊಟಕ್ಕೆ ಬರಬೇಕಾಗಿತ್ತು ಅಲ್ವಾ? ಅವ್ರ ಒಗ್ಗಟ್ಟಿದೆ, ನಾವು 137 ನಮ್ಮ ಮ್ಯಾಂಡ್ರೇಟ್ ಎನ್ನುವಂಥವ್ರು ಅಟ್ಲೀಸ್ಟ್ ದೂರ ಅಕ್ಕಪಕ್ಕ ಹಾಸನ ಈಗೆಲ್ಲ ಸೇರ್ಕೊಂಡ್ರು ಒಂದು 50ರಿಂದ ಹೆಚ್ಚಾರು ಶಾಸಕರು ಇರಬೇಕಾಗಿತ್ತು ಅವರ ಔತಣಕೂಟದಲ್ಲಿ. ಆದರೆ ಡಿ ಕೆ ಶಿವಕುಮಾರ್ ಬಣದವರೇ ಆ ಒಂದು ಮೀಟಿಂಗ್ ಅನ್ನ ಮಾಡಿದ್ದಾರೆ. ಅದರಲ್ಲಿ ಅವ್ರು ನೇರವಾಗಿ ಮಂತ್ರಿಗಿರಿ ಕೇಳ್ತಾ ಇಲ್ಲ, ಬೇರೆ ಒಂದು ಕೇಳ್ತಾ ಇಲ್ಲ, ಕ್ಯಾಬಿನೆಟ್ ಎಕ್ಸ್ಟೆನ್ಷನ್ ಕೇಳ್ತಾ ಇಲ್ಲ. ಅವ್ರು ಅವತ್ತಿನಿಂದನೂ 4 ಜನ ಮಾತ್ರ, ರಂಗನಾಥ್ ಅವರು, ಇಕ್ಬಾಲ್ ಅವರು ಮತ್ತೆ ಇನ್ನೊಂದು ಬಾಲಕೃಷ್ಣ ಅವರು ಮಾತ್ರ ಮಾತಾಡ್ತಾ ಇದ್ರು. ಈಗ ಒಬ್ಬ ಕ್ಲೀನರ್ ಬಸ್ಗೆ ಆ ಬಸ್ಗೆ ಎಷ್ಟು ಗಾತ್ರ ಆಗ್ಬೇಕಾಯ್ತೋ, ಎಷ್ಟು ಸೀಟ್ ಆಗ್ಬೇಕೋ ಅದನ್ನ ಹೆಚ್ಚಿಸುವಂತ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅಲ್ಲ, ಈಗ ಕಾಂಟೆಕ್ಸ್ಟ್ ಅಲ್ಲಿ ಹೆಂಗಿದೆ ಅಂತ ಹೇಳಿದ್ರೆ, ಡಿ ಕೆ ಶಿವಕುಮಾರ್ ಅವರ ಬಲ 18, 20, 25 ಸೀಮಿತ ಆಗಿದೆಯಾ? ಇನ್ನ ಜಾಸ್ತಿ ಆಗುತ್ತೆ. ಹಂತವಾಗಿ ಬಸ್ಸಲ್ಲಿ 54 ಸೀಟ್ ಇರುತ್ತಲ್ಲ, ಹಾಗೆ 20ಕ್ಕೆ ಬಂದು ನಿಂತಿದ್ದಾರೆ. ಅದಕ್ಕೆ ಈಗ ಟೇಕಪ್ ಆಗುತ್ತೆ. ಈಗ ಡ್ರೈವರ್ ಉದಯ್ ಗೌಡ್ರು ಡ್ರೈವರ್ ಆಗಿದ್ದಾರೆ, ಒಳ್ಳೆ ಕ್ಲೀನರ್ ಸಿಕ್ಕಿದ್ದಾರೆ ಯೋಗೇಶ್ವರ್ ಅವರು. ಹಾಗಾಗಿ ಅದಕ್ಕೆ ಕಂಡಕ್ಟರ್ ಕೂಡ ರಂಗನಾಥ್ ಅವರು ಇದ್ದಾರೆ. ಹೀಗಾಗಿ ಒಳ್ಳೆ ಒಂದು ಬಸ್ಸನ್ನ ತಗೊಂಡೋಗುವ ನಿಟ್ಟಿನಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಅವ್ರದ್ದೊಂದೇ ಅಜೆಂಡಾ, ನಮ್ಮ ಡಿ ಕೆ ಶಿವಕುಮಾರ್ ತನುಮನ ಧನವನ್ನ ಎಲ್ಲವನ್ನ ಅರ್ಪಿಸಿದ್ದಾರೆ. ಅವರು ಒಂದು ಬಾರಿ ಈ ಸೂರ್ಯಚಂದ್ರ ಎಷ್ಟು ಸತ್ಯನೋ ಈ ಅವಧಿಯಲ್ಲೇ ಒಂದು ಬಾರಿ ಮುಖ್ಯಮಂತ್ರಿ ಆಗಬೇಕು ಅನ್ನುವಂಥ ಚರ್ಚೆಯನ್ನ ಅವ್ರು ಮಾಡ್ತಾ ಇದ್ದಾರೆ. ಅದ್ರ ಹಿಂಟನ್ನು ಯಾರು ಕೊಟ್ಟಿರೋದು? ಅವ್ರ ನಾಯಕರೇ ಕೊಟ್ಟಿರ್ತಾರೆ. ಮತ್ತೆ ಈ ಕಳೆದ ರಾಜಣ್ಣವ್ರ ಹೇಳಿಕೆ ನಂತರ ಹೈಕಮಾಂಡ್ ಅಲ್ಲಿ ನಮ್ಮ 4 ಜನ ಬಗ್ಗೆ ಆಗಿರ್ತಕ್ಕಂಥ ಚರ್ಚೆಗೆ ನಾನು ಬದ್ಧನಾಗಿದ್ದೀನಿ ಅನ್ನುವಂಥದ್ದನ್ನ ಡಿ ಕೆ ಶಿವಕುಮಾರ್ ಸ್ವತಃ ಹೇಳಿದ್ದಾರೆ. ಸತೀಶ್ ಜಾರಕಿಹೊಳಿ ಕೂಡ ಹೇಳ್ತಾ ಇರೋದೇನು, ನಮ್ಮಲ್ಲಿ ಗೊಂದಲ ಇದೆ, ಅದನ್ನ ಕೂಡಲೇ ಬಗೆಹರಿಸಬೇಕಾಗಿದೆ ಹೈಕಮಾಂಡ್, ಆ ನಿಟ್ಟಿನಲ್ಲಿ ಕೆಲಸ ಮಾಡಬೇಕು ಅನ್ನುವಂಥದ್ದನ್ನ ಈಗಾಗಲೇ ಹೇಳ್ತಾ ಇದೆ. ನಮ್ದು ಒಂದೇ ಏನಂದ್ರೆ, ಈ ರಾಜ್ಯ ಜನತೆಗೆ ಇವರ ಈ ಕುರ್ಚಿ ಕದನದಲ್ಲೇ ರಾಜ್ಯವನ್ನ ಬಹಳ ದುಸ್ಥಿತಿಗೆ ತಿಳ್ತಾ ಇದ್ದಾರೆ. ಯಾವುದೇ ಅಭಿವೃದ್ಧಿ ಕೆಲಸಗಳಾಗ್ತಾ ಇಲ್ಲ. ಹಾಗಾಗಿ ನಿಮ್ಮ ಒಂದು ಕಚ್ಚಾಟ ಬೇಗ ಇತ್ಯರ್ಥ ಆಗಲಿ. ಒಂದು ಹೈಕಮಾಂಡ್ಗೆ ಇವತ್ತು ಕರ್ನಾಟಕದ ಬಗ್ಗೆ ಅಷ್ಟು ಕಾಳಜಿ ಇಲ್ವಾ? ಡಿ ಕೆ ಶಿವಕುಮಾರ್ ಅವ್ರನ್ನ ಅಸ್ಸಾಂ ರಾಜ್ಯದ ಚುನಾವಣಾ ಉಸ್ತುವಾರಿಯನ್ನ ಜವಾಬ್ದಾರಿಯನ್ನು ವಹಿಸ್ತಾರೆ. ಅವ್ರು ಕೇಳ್ತಾ ಇರೋದೇನು, ಒಪ್ಪಂದ ಆಗಿದ್ರೆ ಅದನ್ನು ಸ್ಪಷ್ಟಪಡಿಸಬೇಕು. ಈ ರಾಜ್ಯದ ಜನತೆಗೆ ಒಂದು ಅವಧಿಯನ್ನು ಕೊಟ್ಟು, ಹೌದು 2.5 ವರ್ಷ ಆಗಿದೆಯಾ ಇಲ್ವಾ? ಇನ್ನೊಂದು ಜನಕ್ಕೊಂದು ಗೊಂದಲ ಇದೆ, ಅದನ್ನು ನೀವು ಕ್ಲಾರಿಫೈ ಮಾಡೋದಾದ್ರೆ ಮಾಡ್ಬೋದು. ಈಗ ನೋಡಿ, ಡಿ ಕೆ ಶಿವಕುಮಾರ್ ಅವರು KPCC ರಾಜ್ಯಾಧ್ಯಕ್ಷರಾಗಿ ಎಂಥ ಧರ್ಮ ಸಂಕಟದಲ್ಲಿದ್ದಾರೆ ಅನ್ನೋದಾದರೆ, ಈಗ ಇಕ್ಬಾಲ್ ಹುಸೇನ್ ಅವರು, ಶಿವಗಂಗಾ ಬಸವರಾಜು, ಈ ಥರದವರು ಡಿ ಕೆ ಶಿವಕುಮಾರ್ ಅವರ ಪರವಾಗಿ ಮಾತಾಡಿದ್ರೆ ನೋಟಿಸ್ ಕೊಡಬೇಕಾಗತ್ತೆ. ಹೌದು. ಸಿದ್ದರಾಮಯ್ಯನವ್ರ ಪರವಾಗಿ ಯಾರಾದರೂ ಸಿದ್ದರಾಮಯ್ಯ ಬಣದವ್ರು ಮಾತಾಡಿದ್ರೆ ನೋಟಿಸು ಹೋಗಲ್ಲ, ಏನೂ ಹೋಗಲ್ಲ. ಅಂದ್ರೆ ಕೊಡೋಕ್ಕಾಗಲ್ಲ ಅಂತನ, ಕೊಡಲ್ಲ ಅಂತನ, ಕೊಡ್ದಿರಂಗೆ ಯಾರು ತಡಿತಾರೆ ಅಂತನ? ನೋಡಿ, ಅಧಿಕಾರ ಅನ್ನೋದು ಇವತ್ತು ಒಂದು ಜಾತಿ ಮೇಲೆ ರಾಜಕಾರಣ ನಡೀತಾ ಇದೆ. ಸಿದ್ದರಾಮಯ್ಯನವ್ರ ಮಗ ಮಾತಾಡಿದ್ರೆ ಯಾವುದೇ ಒಂದು ನೋಟಿಸ್ ಹೋಗಲ್ಲ. ದೇಶಪಾಂಡೆ ಅವ್ರು ಮಾತಾಡಿದ್ರೆ, ಮುನಿಯಪ್ಪ ಅವ್ರು ಮಾತಾಡಿದ್ರೆ, ಇವರು ನಮ್ಮ ಜಮೀರ್ ಅವ್ರು ಮಾತಾಡಿದ್ರೆ ಯಾವುದೋ ನೋಟಿಸ್ ಹೋಗಲ್ಲ. ಆದ್ರೆ ಪ್ರಥಮ ಬಾರಿಗೆ ಗೆದ್ದಿರ್ತಕ್ಕಂಥ ಶಾಸಕರು ಅವ್ರು ಯಾರದೇ ಬಣದಲ್ಲಿದ್ರಲಿ, ಅವ್ರು ಏನಾದ್ರು ಮಾತಾಡಿದ್ರೆ ಅವ್ರಿಗೆ ಕೂಡಲೇ ನೋಟಿಸ್ ಹೋಗುತ್ತೆ. ಆ ನೋಟಿಸ್ಗೆ ಏನು ಉತ್ತರ ಬಂತು ಅನ್ನುತ್ತೆ ಇವತ್ತಿನವರೆಗೂ ಕಾಂಗ್ರೆಸ್ ಪಕ್ಷ ಸ್ಪಷ್ಟವನ್ನ ಪಡಿಸಿಲ್ಲ. ಹಾಗಾಗಿ ಇದು ಒಂದ್ ಕಡೆ ಹೈಕಮಾಂಡ್ಗೂ ಕೂಡ ಇವರ ಬಗ್ಗೆ ಇಬ್ರು ನಾಯಕರು, ಸಮರ್ಥವಾದಂತ ನಾಯಕರು, ಅವ್ರನ್ನ ಎಚ್ಚರಿಸುವಂತ ಕೆಲಸ ಮಾಡ್ತಾ ಇಲ್ಲ. ಹಾಗಾಗಿ
ಇದನ್ನ ಕೂಡಲೇ ಇತ್ಯರ್ಥ ಮಾಡಬೇಕಾದ ಜವಾಬ್ದಾರಿ ಕಾಂಗ್ರೆಸ್ದು, ಆ ಕಾಂಗ್ರೆಸ್ನ ಹೈಕಮಾಂಡ್ದು. ಈಗಾಗಲೇ ಸುರ್ಜೇವಾಲಾ ಅವ್ರು ಬಂದು ಮೀಟಿಂಗ್ಗಳನ್ನಾಗಿ ಇದೆಲ್ಲವೂ ಆಗಿದೆ. ಎಲ್ಲೋ ಒಂದು ಕಡೆ ಕಾಲ ಸನ್ನಿಹಿತ ಆಗ್ತಾ ಇದೆ. ಇವರ ಎರಡೂವರೆ ವರ್ಷ ಅವಧಿ ಮುಗಿದೇ ಅನ್ನೋದಾದ್ರೆ ಯಾರಿಗೆ ಕೊಡಬೇಕು? ಇವತ್ತು ದಲಿತರು ಕೊಡ್ಬೇಕಾ, ಇನ್ನೊಬ್ರು ಕೊಡ್ಬೇಕು? ಯಾರಿಗಾರು ಕೊಡ್ಲಿ, ನಮ್ಗೇನು ಅದರಿಂದ ಇಲ್ಲ. ಈ ರಾಜ್ಯದ ಜನರನ್ನ ಒಂದು ಒಳ್ಳೆ ಆಡಳಿತ ಕೊಟ್ಟು ಒಳ್ಳೆ ಅಭಿವೃದ್ಧಿ ಕೆಲಸಗಳನ್ನು ಮಾಡಿ ಇರುವಂತ ಗ್ಯಾರಂಟಿ ನೀವೇನು ಘೋಷಣೆ ಮಾಡಿದಿರಲ್ಲ, ನಿಮ್ ಗ್ಯಾರಂಟಿಗಳು 5 ಗ್ಯಾರಂಟಿಗಳು, ಅವನ್ನ ಸರಿಯಾದ ರೀತಿಯಲ್ಲಿ ನಿಮ್ ಮ್ಯಾನಿಫೆಸ್ಟೋದಲ್ಲಿ ಹೇಳದಂತೆ ಜನರಿಗೆ ತಲುಪಿಸುವಂತ ಕೆಲಸವನ್ನ ಮಾಡ್ಲಿ ಸರ್ಕಾರ ಅನ್ನೋದಷ್ಟೇ ನಮ್ಮ ಕೆಲಸ. ಅದರಲ್ಲಿ ವಿರೋಧ ಪಕ್ಷದ ಪಾತ್ರ ಎಷ್ಟಿದೆ ಏನು ಎತ್ತಂದು ಮಾತಾಡ್ತೀನಿ ನಾನು ಡೀಟೇಲ್ ಆಗಿ. ನವೀನ್ ಅವ್ರ ಹತ್ರ ನೋಡೋಣ. ನವೀನ್ ಅವರೇ, ಯಾವುದಾದ್ರೂ ಒಂದು ಸಮಸ್ಯೆ ಈ ಮಟ್ಟಕ್ಕೆ ಉಲ್ಬಣ ಆಗುತ್ತೆ ಯಾಕೆ ಅಂತ ನಾವು ನೋಡ್ತಾ ಹೋಗೋದಾದರೆ, ಹಿರಿಯರು ಅಂತ ಅನ್ನಿಸ್ಕೊಂಡಿರೋರು ಸುಮ್ಮನೆ ಸೈಲೆಂಟಾಗಿದ್ದರೆ ಸಮಸ್ಯೆ ಇನ್ನೂ ಜಾಸ್ತಿ ಆಗ್ತಿರುತ್ತೆ. ಕಿರಿಯರು ಅಥವಾ ಹಿರಿಯರು ಅಂತ ಅನ್ನಿಸ್ಕೊಳ್ಳೋರೆ ಹಲವಾರು ವಿಚಾರಗಳನ್ನು ಪ್ರಸ್ತಾಪ ಮಾಡ್ತಾ ಇರ್ತಾರೆ. ಈ ಡಿನ್ನರ್ ಮೀಟಿಂಗ್ ಸಭೆಯ ಅಜೆಂಡಾನೇ ಇಲ್ಲ ಮೇಡಮ್. ಯಾಕಂದರೆ ಇವತ್ತು ಇವರು ಒಂದು ಬಾಗಿಲು ಮುಚ್ಕೊಂಡು ಒಂದು ಡಿನ್ನರ್ ಮೀಟಿಂಗ್ ಮಾಡೋ ಅಂಥ ಸಂದರ್ಭ ಬೇಡ. ಯಾಕಂದರೆ ಜನರ ಮುಂದೆ ಇವರು ಪಾರದರ್ಶಕವಾಗಿರಬೇಕು. ಇವತ್ತು ನೀವೇ ನೋಡ್ತೀರಾ, ಜನರಿಗೆ ಇವತ್ತು ಒಂದು ಒಳ್ಳೆ ಆಡಳಿತ ಬೇಕು. ಹೌದು. ಆದರೆ ಡಿನ್ನರ್ ಮೀಟಿಂಗ್ ಜನರು ಕೇಳ್ತಾ ಇಲ್ಲ ಮೇಡಮ್. ನೀವು ಡಿನ್ನರ್ ಮೀಟಿಂಗ್ ಮಾಡ್ತಾ ಇದ್ದೀರಾ, ಇಲ್ಲ ಫಾರಿನ್ ಟ್ರಿಪ್ಗೆ ಹೋಗ್ತಾ ಇದ್ದೀರಾ, ಇದೆಲ್ಲ ಜನರಿಗೆ ಬೇಡ. ಜನರಿಗೆ, ಸಾಮಾನ್ಯ ಜನರಿಗೆ ಬೇಕಾಗಿರೋದು ಇವತ್ತು ನಮ್ಮ ಬೆಂಗಳೂರಲ್ಲೇ ತಗೊಳ್ಳಿ, ಎಷ್ಟು ರಸ್ತೆ ಗುಂಡಿಗಳು ಇನ್ನೂ ಮುಚ್ತೀನಿ ಅಂತ ಹೇಳ್ತಾ ಇದ್ದಾರೆ, ಇನ್ನೂ ಮುಚ್ಚಿಲ್ಲ. ಟ್ರಾಫಿಕ್ ಸಮಸ್ಯೆಗಳು ಎಷ್ಟಿದೆ. ಇವಾಗ ಮಳೆಗಾಲ ಇಲ್ಲ, ಇವಾಗ ನೆಕ್ಸ್ಟ್ ಬೇಸಿಗೆಗಾಲದಲ್ಲಿ ರೈತರಿಗೆ ಏನು ಮಾಡಬೇಕು ಅದ್ರ ಬಗ್ಗೆ ಒಂದು ಮೀಟಿಂಗ್ ಮಾಡೋಣ. ರೈತರನ್ನ ಒಂದು ಕರ್ಸ್ಕೊಂಡು ರೈತರ ಪರ ಏನು ಮಾಡೋಣ ಮೀಟಿಂಗು. ಇವತ್ತು ಯುವಕರು ನೋಡ್ತಾ ಇದ್ದೀರಾ, ಎಷ್ಟೋ ಜನರಿಗೆ ಇವತ್ತು ಉದ್ಯೋಗ ಇಲ್ಲ, ಅದ್ರ ಬಗ್ಗೆ ಒಂದು ಮೀಟಿಂಗ್ ಮಾಡೋಣ. ಇದೆಲ್ಲ ಇವ್ರಿಗೆ ಬೇಕಾಗಿಲ್ಲ. ಯಾಕಂದರೆ ಇವ್ರಿಗೆ ಇವತ್ತು ಬೇಕಾಗಿರೋದು ಒಂದು ಕುರ್ಚಿಯ ಒಂದು ಆಸೆ ಹೊತ್ತು ಒಂದು ಆಡಳಿತದ ಒಂದು ಯಾರಿಗೆ ಕುರ್ಚಿ ಆಸೆ? ಸಿದ್ದರಾಮಯ್ಯ ಅವ್ರಿಗೂ ಇದೆ, DK ಅವ್ರಿಗೂ ಇದೆ. ಯಾಕಂದ್ರೆ ನೀವು ಒಳ್ಳೆ ಒಂದು ಆಡಳಿತ ಮಾಡ್ರಿ. ನೀವು ಮಾಡಿದ್ರೆ ನಿಮ್ಗೆ ಕುರ್ಚಿ ನೀವು ಕೇಳೋದೇ ಬೇಡ, ಜನರೇ ನಿಮ್ಗೆ ತಿರ್ಗಾ ಗೆಲ್ಸ್ಬಿಟ್ಟು ನಿಮ್ನೆ ಕುಡಿಸ್ತಾರೆ ಕುರ್ಚಿಲಿ. ಆದ್ರೆ ಅವ್ರಿಗೆ ಅದು ಆಸೆ ಇಲ್ಲ ಅವ್ರಿಗೆ, ನನ್ಗೆ ಇವಾಗ್ಲೇ ಬೇಕು ಅಂತ. ಇವರು ಏನಂದ್ರೆ ಜನರಿಗೆ ಒಂದು ಕಿವಿಗೆ ಹೂವು ಇಡ್ತಾ ಇದಾರ ಅಥವಾ ಮಕ್ಮಾಲ್ ಟೋಪಿ ಆಗ್ತಾ ಇದಾರ ಅಂತ ಗೊತ್ತಿಲ್ಲ. ಯಾಕಂದ್ರೆ ಇವತ್ತು ಬಡವ ಜನರಿಗೆ ಮಾತ್ರ ತುಂಬಾ ಒಂದು ಬೆಲೆ ಏರಿಕೆಯಿಂದ ತುಂಬಾ ಒಂದು ನೋವಲ್ಲಿ ನರಳ್ತಾ ಇದ್ದಾರೆ. ಸೊ ಅಂಥವ್ರಿಗೆ ಇವತ್ತು ಒಂದು ಒಳ್ಳೆ ಅಧಿಕಾರ ಕೊಡಬೇಕು ಅಂತ ಇವತ್ತು 130 ಸೀಟ್ ಕೊಟ್ಟು ಕಾಂಗ್ರೆಸ್ ಸರ್ಕಾರನ ಜನರು ಆಯ್ಕೆ ಮಾಡಿದ್ದಾರೆ. ಆದ್ರೆ ನೀವು ಜನರ ಪರ ಏನ್ ಕೆಲಸಗಳನ್ನ ಮಾಡ್ತಾ ಇದ್ದೀರಾ? ನೀವು 1 ವರ್ಷದಿಂದ ನೋಡ್ತಾ ಇದ್ದೀರಿ, 6 ತಿಂಗಳಿಂದ ಜನ ಗಮನಿಸ್ತಿದ್ದಾರೆ. ಈಗ ಜನರು ಖಂಡಿತ ಇದನ್ನ ಗಮನಿಸ್ತಾ ಇದ್ದಾರೆ. ಇದಕ್ಕೆ ತಕ್ಕ ಉತ್ತರ 2028ರಲ್ಲಿ ಕೊಡ್ತಾರೆ ಅಂತ ನಾನು ಖಂಡಿತವಾಗಿ ಹೇಳ್ತೀನಿ. ರೈಟ್. ಇದೆಲ್ಲದರ ನಡುವೆ ಹೈಕಮಾಂಡ್ ರೋಲ್ ಅನ್ನೋದು ಬಹಳ ಮುಖ್ಯ ಆಗುತ್ತೆ. ಇಷ್ಟೋ ತನಕ ನೋಡಿ, ಪ್ಯಾನಲಿಸ್ಟ್ ಎಲ್ಲರೂ ಕೂಡ ರಾಜ್ಯದ ಅಭಿವೃದ್ಧಿ ಎಷ್ಟರ ಮಟ್ಟಿಗೆ ಕುಂಠಿತ ಆಗಿದೆ ಅನ್ನೋದ್ರ ಬಗ್ಗೆ ಉಲ್ಲೇಖ ಮಾಡ್ತಾ ಇದ್ರು. ರೈಟ್. ಅದರಲ್ಲಿ ಆಡಳಿತ ಪಕ್ಷದ ಪಾತ್ರ ಎಷ್ಟಿರುತ್ತೋ ವಿರೋಧ ಪಕ್ಷದ ಕೂಡ ಅಷ್ಟೇ ಇರುತ್ತೆ. ಹೈಕಮಾಂಡ್ ರೋಲ್ ಅನ್ನೋದು ಬಹಳ ಮುಖ್ಯ ಆಗುತ್ತೆ. ಉಮೇಶ್ ಅವರು, ನೀವು ಹೇಳಬೇಕು, ಹೈಕಮಾಂಡ್ 2.25 ವರ್ಷ ಈ ಜಟಾಪಟಿ ನಡೀತಾ ಇದ್ರೂ ಕೂಡ ರಿಯಾಕ್ಟ್ ಮಾಡಿಲ್ಲ ಅನ್ನೋದಾದರೆ ಯಾವ ಕಾರಣಕ್ಕೆ? ಈಗ ಅಟ್ಲೀಸ್ಟ್ ಒಂದು ಅನೌನ್ಸ್ಮೆಂಟ್ ಮಾಡಿ, ಇಲ್ಲ KPCC ಕಚೇರಿಲೋ AICC ಕಚೇರಿಲೋ ಮಾತಾಡಿ ಆದರೂ ಬಗೆಹರಿಸ್ಬೋದು. ಅವ್ರನ್ನ ಇಬ್ಬರನ್ನಾದರೂ ಅಥವಾ ಅವ್ರ ಬಣನಾದರೂ ತಣ್ಣಗೆ ಮಾಡ್ಬೋದಿತ್ತಲ್ಲ. ಆ ಕೆಲಸಕ್ಕೂ ಕೈ ಹಾಕಿಲ್ಲ ಅಂದರೆ ಹೈಕಮಾಂಡ್ಗೆ ಯಾವ ಭಯ ಕಾಡ್ತಿದೆ? ನೋಡಿ, ಇಡೀ ರಾಷ್ಟ್ರದಲ್ಲಿ ಕೇವಲ 3 ರಾಜ್ಯದಲ್ಲಿ ಮಾತ್ರ ಕಾಂಗ್ರೆಸ್ ಸರ್ಕಾರ ಅಸ್ತಿತ್ವದಲ್ಲಿದೆ. ಒಂದು ಕರ್ನಾಟಕ, ಒಂದು ನಮ್ಮ ತೆಲಂಗಾಣ, ಮತ್ತೊಂದು ಉತ್ತರ ಭಾರತದಲ್ಲಿ ಒಂದು ರಾಜ್ಯದಲ್ಲಿ. ಸೊ ಈ ಸಂದರ್ಭದಲ್ಲಿ ನಾವೇನಾದ್ರು ಇಲ್ಲಿ ಈ ಬುಟ್ಟಿ ಕೈ ಹಾಕಿದ್ರೆ ಯಾವ ಹಾವು ಎದ್ದು ಬಿಡ್ತವೆ ಅಂತ ಗೊತ್ತಾಗಲ್ಲ. ಇಲ್ಲ, 2 ಹಾವುಗಳಿದ್ದಾವೆ. ಒಂದು ಸಿದ್ದರಾಮಯ್ಯನವರ ಬೆಂಬಲಿಸೋ ಒಂದು ಪಂಗಡ ಇದೆ, ಇನ್ನೊಂದು DK ಶಿವಕುಮಾರ್ ಅಂತ ಹೇಳಿ ಪ್ರಬಲವಾಗಿ ಓಡಾಡ್ತಾ ಇದೆ, ಇನ್ನೊಂದು ದಲಿತ CM ಕೂಗು ಕೇಳ್ತಾ ಇದೆ. ಇಲ್ಲಿ ಕಾಂಗ್ರೆಸ್ ನಿಂತಿರೋದೇನೀಗ ಸಿದ್ದರಾಮಯ್ಯನವರು ಉತ್ಸವ ಮೂರ್ತಿಯಾಗಿ ಮೆರೀತಾ ಇದ್ದಾರೆ ಕಳೆದ ಚುನಾವಣೆಗಳಿಂದಲೂ. ಯಾಕೆ ಅಂತಂದ್ರೆ ಅವರು ಪರಿಶ್ರಮದ ನಾಯಕ ಅಲ್ಲ. ಅವ್ರೇನಿದ್ರು ನಾನು ಹೇಳಿದ್ನಲ್ಲ, ಅವರನ್ನ ಎತ್ಕೊಂಡು ಮುದ್ದಾಡಿದವರು ಇವರು ಯಾರು ಬೇರೆ ಬೇರೆ ವರ್ಗದ ಜನಗಳು. ಆದ್ರೆ ಆ ವರ್ಗದ ಜನಗಳಿಗೆ ಅವರು ನಿಜವಾದ ನ್ಯಾಯವನ್ನು ಕೊಡ್ಲಿಲ್ಲ. ಅದರ ಲಾಭವನ್ನು ಅವರೇ ಪಡ್ಕೊಂಡ್ರು. ಅವರ ಪರಿಶ್ರಮವನ್ನ ಅವ್ರಿಗೆ ಮೊದಲು ಹಾಕೊಂಡು ಹೊರತು ಕಾಂಗ್ರೆಸ್ ಕಟ್ಟುವಂತ ಕೆಲಸವನ್ನ ಅವ್ರು ಮಾಡಲಿಲ್ಲ. ಈಗ ಇದೇ ನಿಜವಾದ ಕಟ್ಟಾಳುಗಳಿಗೆ ಸಂಕಟಾಗಿದೆ. ಇಲ್ಲ, ಅಲ್ಲಿ ಏನಾಗಿದೆ ಅಂದ್ರೆ ಕಾಂಗ್ರೆಸ್ನಲ್ಲಿ ಈಗ ಕಳೆದ ಬಾರಿ ಚುನಾವಣೆಯಲ್ಲಿ 2013-18ರಲ್ಲಿ ಸಿದ್ದರಾಮಯ್ಯನವರ ಅನಿವಾರ್ಯತೆ ಇತ್ತು. ಯಾಕೆಂದ್ರೆ ಕಾಂಗ್ರೆಸ್ ನೆಲ ಕಚ್ಚಿತ್ತು. ಹಾಗಾಗಿ ಇಲ್ಲಿ ಅವರಿಗೆ ದಕ್ಷಿಣ ಭಾರತದಲ್ಲಿ, ಎಸ್ಪೆಷಲಿ ಕರ್ನಾಟಕದಲ್ಲಿ ಮತ್ತೆ ಇದನ್ನ ಕಾಂಗ್ರೆಸ್ಗೆ ಮರುಜೀವ ಕೊಡಬೇಕು ಅನ್ನೋ ಒಂದು ಉದ್ದೇಶದಿಂದ ಬಹಳಷ್ಟು ಹೋರಾಟ ಮಾಡಿದ್ರು. ಆ ನಿಟ್ಟಿನಲ್ಲಿ ಸಿದ್ದರಾಮಯ್ಯನವರು ಉತ್ಸವ ಮೂರ್ತಿಯಾಗಿ ಒಂದು ಒಳ್ಳೆ ಆಡಳಿತ ಕೊಟ್ಟರು ಅಂತ ಹೇಳಿ
ಭಾವಿಸ್ಬೋದಾಯ್ತು. ಆದ್ರೆ ಈ ಸಂದರ್ಭದಲ್ಲಿ ಏನಾಯ್ತು, ಅವ್ರ ಅಧಿಕಾರಕ್ಕೆ ಬಂದಂತ ಸಂದರ್ಭದಲ್ಲಿ ಈಗ 136 ಸೀಟ್ ಕೇವಲ ಸಿದ್ದರಾಮಯ್ಯನವರಿಂದ ಬಂದಿಲ್ಲ, ಇದು ಡಿ ಕೆ ಶಿವಕುಮಾರ್ ಅವರಿಂದಲೂ ಬಂದಿದೆ, ಜೊತೆಗೆ ದಲಿತ ಸಮುದಾಯದ ಎಲ್ಲ ಸಮುದಾಯದಿಂದ ಬಂದಿದೆ. ಈ ಸಂದರ್ಭದಲ್ಲಿ ಅಲ್ಲೊಂದು ಮಾತುಕತೆ ಆಗಿದೆ. ಈಗ ಮಾತುಕತೆ ಆಗಿಲ್ದ ಹೋಗಿದ್ರೆ ಇಷ್ಟೊಂದು ಇದು ಬಹಿರಂಗವಾಗಿ ಚರ್ಚೆ ಆಗ್ತಿರಲಿಲ್ಲ ಮೇಡಮ್. ಯಾಕೆಂತಂದ್ರೆ ಡಿ ಕೆ ಶಿವಕುಮಾರ್ ಕಡೆಯವರು ಇಷ್ಟೆಲ್ಲ ಹೇಳಿದ್ರು ಸಹ ಇಲ್ಲಿವರೆಗೂ ತಾಳ್ಮೆಯಿಂದ ಇದ್ರು. ಮತ್ತೆ ಈಗ ಡೆಲ್ಲಿ ಪೆರೇಡ್ ಸಾಕಷ್ಟು ನಡೆದು ನೋಡಿ, ಜಾರಕಿಹೊಳಿ ಅವರು ಒಂದ್ಸಲ ಹೋದ್ರು, ರಾಜಣ್ಣ ಅವರು ವಿಚಾರವನ್ನು ಪ್ರಸ್ತಾಪ ಮಾಡಿದ್ರು, ಅದೇ ರೀತಿಯಾದಂಥ ಇನ್ನು ಉಳಿದಂಥ ಕೆಲವು ಸಚಿವರುಗಳು ಪ್ರಸ್ತಾಪ ಮಾಡಿದ್ರು. ಜಮೀರ್ ಅಹಮದ್ ಅಂತೂ ಬಹಿರಂಗವಾಗಿ ಹೇಳ್ಕೊಂಬಂದ್ರು, ಇಲ್ಲ ಸಿದ್ದರಾಮಯ್ಯನವರೇ ನಮ್ಮ ನಾಯಕ. ಇಲ್ಲಿ ಸಿದ್ದರಾಮಯ್ಯನವರು ಏನ್ ಮಾಡಿದ್ದಾರೆ ಅಂದ್ರೆ ವಲಸಿಗ ಕಾಂಗ್ರೆಸ್ಸರಿಗೆ ದೊಡ್ಡ ನಾಯಕನಾಗಿ ಹೊರಹೊಮ್ಮಿದ್ದಾರೆ. ಉದಾಹರಣೆಗೆ ಜಮೀರ್ ಅಹಮದ್ ಇರ್ಬೋದು, ಚಲುವರಾಯಸ್ವಾಮಿ, ಬಾಲಕೃಷ್ಣ ಇರ್ಬೋದು, ಗುಬ್ಬಿ ಶ್ರೀನಿವಾಸ್ ಇರ್ಬೋದು, ಅನೇಕ ನಾಯಕರು ಅವ್ರು ನಂಬ್ಕೊಂಡು ಕಳೆದ ಚುನಾವಣೆಯಲ್ಲಿ ಅನೇಕ ಜನ ಒಂದು 50 ರಿಂದ 60 ಜನ ಶಾಸಕರು ಇವ್ರು ನಂಬ್ಕೊಂಡು ಬೇರೆ ಬೇರೆ ಪಕ್ಷಗಳಿಂದ ಬಂದಂತವ್ರು, ಇವನ್ ಬಿಜೆಪಿ ಇರ್ಬೋದು. ಹಾಗಾಗಿ ಸಿದ್ದರಾಮಯ್ಯ ಇಸ್ ಎ ಬಿಗ್ ಶೆಲ್ಟರ್ ಟು ದೋಸ್ ಪೀಪಲ್ಸ್ ಹೂ ಆರ್ ಎಲಿವೇಟೆಡ್ ಫ್ರಮ್ ಅದರ್ ಪಾರ್ಟೀಸ್. ಹಾಗಾಗಿ ಅವರು ಬಹಳ ಮುಖ್ಯವಾಗಿ ಕಾಣಿಸ್ತಾರೆ. ಜೊತೆಗೆ ಈಗ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ವಿಚಾರ ಬಂದ ಸಂದರ್ಭದಲ್ಲಿ ಅವರು ಪಕ್ಷಾಂತರ ಮಾಡೋದಿಲ್ಲ ಅನ್ನೋ ಒಂದು ನಂಬಿಕೆ ಬಹಳವಾದ ಒಂದು ನಂಬಿಕೆ ಕಾಂಗ್ರೆಸ್ ಹೈಕಮಾಂಡ್ಗಿದೆ. ಏನಕ್ಕೆ ಅವ್ರ ಪಕ್ಷನಿಷ್ಠ, ಯಾವ ಸಂದರ್ಭದಲ್ಲಾರ ಬರಲಿ, ಅಧಿಕಾರ ಇರಲಿ ಬಿಡಲಿ, ಕಳೆದ 40-45 ವರ್ಷಗಳಿಂದ ಪಕ್ಷವನ್ನು ಕಟ್ಕೊಂಡ್ ಬಂದಿದ್ದಾರೆ. ಪಕ್ಷಕ್ಕೋಸ್ಕರವಾಗಿ ನಮ್ಮ ಆತ್ಮಾನಂದ್ ಅವರು ಹೇಳ್ದಂಗೆ ತನುಮನದನ್ನ ದಾರಿ ಹಿಡಿತಾರೆ. ಯಾವ ಎಕ್ಸ್ಟೆಂಟ್ಗಾರು ಹೋಗಿ ಪಕ್ಷವನ್ನು ಕಾಪಾಡ್ತಾರೆ ಅನ್ನೋ ನಂಬಿಕೆ ಹೈಕಮಾಂಡ್ಗಿದೆ. ಜೊತೆ ಹೈಕಮಾಂಡ್ ಎಲ್ಲ ಹೇಳಿರ್ಬೋದೇನೋ, ಸಿದ್ದರಾಮಯ್ಯನವರು ಉಳಿಸ್ಕೊತೀವಿ, ನಿಮ್ಮನ್ನು ಉಳಿಸ್ಕೊಳ್ಳುವಂತ ಕಾಲ ಬರ್ತದೆ, ದಯಮಾಡಿ ಅಲ್ಲಿವರೆಗೂ ಸಮಾಧಾನವಾಗಿ ಇರಿ ಅಂತ ಹೇಳಿರ್ಬೋದು ಅಂತ ಹೇಳಿ ಆ ಒಂದು ನಿಟ್ಟಿನಲ್ಲಿ ಇದು ನಡೀತಾ ಇದೆ. ಅವು ಮತ್ತೆ ಜೊತೆಗೆ ಸಡನ್ ಆಗಿ ಇದನ್ನ ಇಮಿಡಿಯೇಟ್ ತೀರ್ಮಾನ ತಗೊಂಡ್ಬಿಟ್ರೆ ಅಲ್ಲ, ಇದು ಹೆಂಗ್ ಇಮಿಡಿಯೇಟ್ ಅಂತ ಆಗುತ್ತೆ? ಯಾಕಂದ್ರೆ 2.25 ವರ್ಷ ಹೇಳ್ಬೇಕಿತ್ತು. ಆದ್ರೆ ಈಗ ಅವ್ರು ಕೆಲವರು ಇವ್ರು ಹಾಕಿರ್ತಾರೆ ಷರತ್ತುಗಳನ್ನ. ಸಿದ್ದರಾಮಯ್ಯನವರು ಈಗ ಹೊಸ ಪಕ್ಷ ಕಟ್ಟುವಂತ ಪರಿಸ್ಥಿತಿ ಇಲ್ಲ, ಅವ್ರ ಮಗನ ಭವಿಷ್ಯನ ನೋಡ್ಬೇಕು. ಜೊತೆಗೆ ಅವರು ನಂಬಿರೋರು ಕಳೆದ ಬಾರಿ ಬಿಜೆಪಿ ಯಡಿಯೂರಪ್ಪನವರು ಅಧಿಕಾರ ಬಿಟ್ಕೊಡ್ಬೇಕಾದ್ರೆ ಯಾರಿಗೆ ಕೊಟ್ಟರು ಷರತ್ತು ಹಾಕಿದ್ರು ನೋಡಿದ್ರ? ಬಸವರಾಜ ಬೊಮ್ಮಾಯಿ ಅವರೇ ನೆಕ್ಸ್ಟ್ ಅವ್ರು ವಾರಿಸ್ತಾರ ಅಂತ ಹೇಳಿ ಅವರ ನಂಬಿಕಸ್ಥರು ಆಪ್ತರು ಅವರ ಕಾರ್ಯಸೂಚಿಗಳ ಮುಂದುವರಿಸಬೇಕಲ್ಲ. ಹಾಗಾಗಿ ಅದು ಇರ್ಬೋದೇನೋ. ಆದ್ರೆ ಈ ಸಂದರ್ಭದಲ್ಲಿ ಡಿ ಕೆ ಶಿವಕುಮಾರ್ ಅವರು ಪ್ರಬಲವಾಗಿ ನಿಂತಿರೋದ್ರಿಂದ ಈಗ ದಲಿತ ಸಿಎಂ ಕೂಗು ಇವತ್ತಿಂದಲ್ಲ ನೆನ್ನೆದಲ್ಲ ಬಹಳ ವರ್ಷಗಳಿಂದ ಇದೆ. ಹಾಗಾದ್ರೆ ಕಳೆದ 2013 ಕೊಡಬಹುದಾಯ್ತು, ಖರ್ಗೆ ಅವರಿಗೆ 2004 ಕೊಡಬಹುದಾಯ್ತು. ಆಗ ಅವ್ರು ಯಾವ ಕೊಡ್ಲಿಲ್ಲ. ಈಗ ಮಾತ್ರ ಮುನ್ನೆಲೆಗೆ ಸಿದ್ದರಾಮಯ್ಯನವರು ತಾವು ಅಧಿಕಾರ ಬಿಟ್ಕೊಡುವಂತ ಸಂದರ್ಭದಲ್ಲೆಲ್ಲ ದಲಿತ ಟ್ರಂಪ್ ಕಾರ್ಡ್ ಎಸಿತಾರೆ. ರೈಟ್ ನಾವು ಸಿಚುವೇಶನ್ ನೋಡಿದ್ರೆ ಅವ್ರು ಬಿಟ್ಕೊಡ್ತಾರೆ ಅಂತ ಅನ್ಸುತ್ತಾ, ಅಥವಾ ಹೈಕಮಾಂಡ್ ಸೂಚನೆ ಕೊಟ್ಟ ಮೇಲೆ ಬಿಡ್ತಾರೆ ಅಂತ ಅನ್ಸುತ್ತಾ? ಒಂದು ವೇಳೆ ಮೇಡಮ್ ಅವರು ಹೈಕಮಾಂಡ್ ಬಲವಂತ ಕೊಟ್ಟರು ಸಹ ಈ ಸರ್ಕಾರ ಬಹಳ ದಿನ ಉಳಿಲಿಕ್ಕೆ ಬಿಡೋದಿಲ್ಲ ಮೇಡಮ್. 2018ರಲ್ಲಿ ಕಾಂಗ್ರೆಸ್ ಮತ್ತು JDS ಸರ್ಕಾರ ಯಾವ ತರ ಉರುಳುತ್ತೋ ಅದೇ ರೀತಿ ಉರುಳಿ ಇಲ್ಲಿ ಒಂದು ಬೇರೆ ಸರ್ಕಾರ ನಿರ್ಮಾಣ ಉರುಳಿಸಿದ್ರಲ್ಲ ಅವರೇ ಶಾಂತಿ ಬಂದಲ್ಲಿ ಕೂತ್ಕೊಂಡು ಹಂಗೆ ಕುಮಾರಣ್ಣ ಸರ್ಕಾರವನ್ನು ಕೆಳಗೆ ಬಹಳ ವ್ಯವಸ್ಥಿತವಾಗಿ ಕಳಿಸಿರಲ್ಲ ಬಾಂಬೆ ಬ್ರದರ್ಸ್ಗಳು. ಆ ಪಾಪದ ಮೂಟೆ ಇವರು ಸಹ ಈ ಸಲ ಹೆಗಲಿಗೆ ಹೊರಬೇಕಾಗುತ್ತೆ ಅಂತ ಹೇಳಿ ನಮ್ಮ JDS ಪಕ್ಷದ ಒಂದು ಅಭಿಪ್ರಾಯ ಮಾಡೋದು. ರೈಟ್. ಇದೀಗ ನಮ್ಮ ಕಾರ್ಯಕ್ರಮದಲ್ಲಿ ಕಾಂಗ್ರೆಸ್ ವಕ್ತಾರಾಗಿರುವಂತಹ ಪುಷ್ಪಾ ಮಂಜುನಾಥ್ ರೆಡ್ಡಿ ಅವರಿದ್ದಾರೆ. ನಮಸ್ಕಾರ. ಕಳೆದ 2.25 ವರ್ಷದಿಂದ ನಾವೇನೋ ಅನುದಾನಗಳ ಬಗ್ಗೆಯೋ ಅಭಿವೃದ್ಧಿ ಬಗ್ಗೆಯೋ ಇದ್ರ ಬಗ್ಗೆ ಜಾಸ್ತಿ ಚರ್ಚೆ ಆಗಿದ್ದರೆ ಇನ್ನೊಂದು ದಿಕ್ಕಿನಲ್ಲಿ ನೀವೇ ಉಲ್ಲೇಖ ಮಾಡೋಗೆ 2028ಕ್ಕೂ ನೀವೇ ಅನ್ನೋದಕ್ಕೆ ಒಂದು ಮೀನಿಂಗ್ ಇರ್ತಿತ್ತು. ಬಟ್ ಬಹುತೇಕ ನಾವು ಕುರ್ಚಿ ಬಗ್ಗೆನೇ ಮಾತಾಡಿದ್ದು ಹೆಚ್ಚಾಯಿತು ಅಂತ ಅನಿಸುತ್ತೆ. ಈಗ ನೋಡಿ, ನಯನಾ ಮೋಟಮ್ಮ ಅವ್ರು ಹೇಳ್ತಾ ಇದ್ರು, ಹೌದು ಚರ್ಚೆಯಾಗಿದೆ, ನಾವು ಡಿನ್ನರಲ್ಲಿ ಎಲ್ಲ ಕೂಡ ಮಾತಾಡಿದ್ದೀವಿ ಇದೇ CM ಕುರ್ಚಿ ಕುರಿತಂತೆ ಅಂತ. ಹತ್ತು ಕಡೆ CP ಯೋಗೇಶ್ವರ್ ಹೇಳ್ತಾರೆ ಅಂಥದ್ದೇನು ಚರ್ಚೆಯಾಗಿಲ್ಲ ಅಂತ ಹೇಳ್ತಾರೆ. ಅಲ್ಲೇ ಗೊಂದಲ ಇದೆಯಾ ಅಥವಾ ಸತ್ಯ ಬಿಟ್ಕೊಡ್ತಿಲ್ವಾ? ಜನರು ನೀವು ಎಷ್ಟು ದಿವಸ ಗೊಂದಲದಲ್ಲಿ ಇಡಬೇಕು ಅಂತ ಅಂದ್ಕೊಂಡಿದ್ದೀರಿ? ಮೇಡಮ್ ನೋಡಿ, ಈ ಮೊದಲು ನಮ್ದು ಏನು 2023 ಮೇ 18ಕ್ಕೆ ನಾವು ಒಂದು ಅಧಿಕಾರನ ತಗೊಂಡ್ವಿ. ಆ ಒಂದು ವಾರದಲ್ಲೇ ವಿರೋಧ ಪಕ್ಷದವರು ನಿಮ್ಮ ಕುರ್ಚಿ ಇನ್ನು 8 ದಿವಸ ಉಳಿಯಲ್ಲ ಅಂತ ನಾನೇ ಒಂದು ಡಿಬೇಟ್ಗೆ ಹೋದಾಗ ಹೇಳ್ತಾರೆ ಮೇಡಮ್. ಅವತ್ತಿಂದ ಶುರುವಾಗಿದ್ದು ಇದನ್ನು ಸೃಷ್ಟಿ ಮಾಡಿದವರು ವಿರೋಧ ಪಕ್ಷದವರೇ. ಯಾಕಂದರೆ ಅಲ್ಲಿ ಒಂದು ಆರ್ಗನೈಸೇಷನ್ ಸಂಘಟನಾತ್ಮಕವಾಗಿ DK ಸಾಹೇಬರು ಏನು ಕೆಲಸ ಮಾಡಿದ್ರು ಅದನ್ನು ಮನದಲ್ಲಿ ಇಟ್ಟುಕೊಂಡು ಮತ್ತು ನಮ್ಮ ಸಿದ್ದರಾಮಯ್ಯ ಅವರ ಒಂದು ವರ್ಚಸ್ ಏನಿದೆ ಇದನ್ನು ಎರಡನ್ನೂ ನೋಡಿದಾಗ ಗಣನೆಗೆ ತಗೊಂಡಾಗ ಈಗ ನಾವು ಮಾತಾಡೋದು ಸಹಜವಾಗಿದೆ. ಈಗೇನಂದ್ರೆ ಒಂದು ಪಕ್ಷ ಅಂದಮೇಲೆ ನೋಡಿ, ನಿಮಗೆ ಕೆಲವರು ಅಭಿಮಾನಿ ಇರ್ತಾರೆ, ಅವ್ರಿಗೆ ಕೆಲವರು ಅಭಿಮಾನಿ ಇರ್ತಾರೆ, ನಿಮ್ಮ ಪರ ಕೆಲವರು ಇರ್ತಾರೆ, ಅವ್ರ ಪರ ಕೆಲವರು ಇರ್ತಾರೆ. ಆದರೆ ಪಕ್ಷ ಬಂದಾಗ ಎಲ್ಲರೂ ಒಗ್ಗಟ್ಟಾಗಿರ್ತಾರೆ. ನೋಡಿ, ಇವತ್ತು ಈ ವಿರೋಧ ಪಕ್ಷದವ್ರು ಏನು ಹೇಳ್ತಾರೆ, ಈ DK ಸಾಹೇಬರ ಬಣ, ಇದು ಸಿದ್ದರಾಮಯ್ಯ ಅವ್ರ ಬಣ, ಆದರೆ ಅವರಿಬ್ಬರಲ್ಲಿ ಬಣ ಇಲ್ಲ ಮೇಡಮ್, ಒಟ್ಟಿಗಿದ್ದಾರೆ. ಅದಕ್ಕೆ ಯಾರು ಏನೂ ಮಾತಾಡೋಕ್ಕಾಗ್ತಿಲ್ಲ. ಡೇ ಒನ್ನಿಂದ ಏನು BJP ಅವರು JDS ಅವ್ರಿಗೆ ಎಲ್ಲರೂ ಏನೆಲ್ಲ ಹೇಳ್ತಿದ್ದಾರೆ ಅದಕ್ಕೆ ತಕ್ಕ ಉತ್ತರವನ್ನು ನಮ್ಮ
ಉಪಮುಖ್ಯಮಂತ್ರಿಗಳು ಮತ್ತು ಮುಖ್ಯಮಂತ್ರಿಗಳು ಕೊಟ್ಟಿದ್ದಾರೆ. ಈ ಡಿನ್ನರ್ ಪಾಲಿಟಿಕ್ಸ್ ಇವತ್ತಿಂದ ಮೇಡಮ್ ಎಷ್ಟು ಸಲ ಡಿನ್ನರ್ ಮಾಡಿಲ್ಲ, ಎಷ್ಟು ಸಲ ನಮ್ಮ ಮಾಧ್ಯಮದಲ್ಲಿ ಬಿತ್ತರ ಆಗಿಲ್ಲ, ಬಟ್ ಯಾವುದಕ್ಕೂ ಅವರು ತಲೆ ಕೆಡಿಸ್ಕೊಳ್ತಾ ಇಲ್ಲ. ಎಲ್ಲಾದರೂ ಒಂದು ಕಡೆ ನಮ್ಮ ಮುಖ್ಯಮಂತ್ರಿಗಳಾದ್ರಿ ಉಪಮುಖ್ಯಮಂತ್ರಿಗಳಾಗಲಿ ಬಾಯಿ ಬಿಟ್ಟು ಈ ಥರ ನಮಗೆ ಕುರ್ಚಿ ಕಚ್ಚಾಟ ಇದೆ, ನನಗೆ ಅಧಿಕಾರ ಬೇಕು ಅಂತ ನಮ್ಮ ಉಪಮುಖ್ಯಮಂತ್ರಿಗಳು ಹೇಳಿಲ್ಲ, ಹಾಗೆ ನಮ್ಮ ಮುಖ್ಯಮಂತ್ರಿಗಳು ಸಹ ಈ ಥರ ಅಧಿಕಾರ ಹಂಚಿಕೆ ಆಗಿದೆ ಅಂತ ಹೇಳಿಲ್ಲ. ಆದರೆ ಮಾಧ್ಯಮಗಳು ಕೇಳೋದು, ವಿರೋಧ ಪಕ್ಷಗಳು ಕೇಳಿದಾಗ ಅದಕ್ಕೆ ಉತ್ತರ ಕೊಟ್ಟಿದ್ದಾರೆ. ಆದರೆ ವೈಯಕ್ತಿಕವಾಗಿ ಎಲ್ಲೂ ಸಹ ಅವರು ಹೇಳಲಿಲ್ಲ. ಈಗ ನೋಡಿ ಮೇಡಮ್, ನಾನು ಷಡ್ಯಂತ್ರ ಅಪಪ್ರಚಾರ ನಿಮ್ಮಲ್ಲಿ ಷಡ್ಯಂತ್ರ ಅನ್ನೋದಕ್ಕಿಂತ ಅಪಪ್ರಚಾರ ಅಥವಾ ಅವರಿಗೆ ಅಧಿಕಾರ ದಾಹ ಇತ್ತು. ಅದು ಯಾವಾಗ ಕಾಂಗ್ರೆಸ್ 137 ಸೀಟ್ ತಗೊಂಡು ಬಂತು, ಯಾವುದೋ ಒಂದು ರೀತಿಯಲ್ಲಿ ಸರ್ಕಾರಕ್ಕೆ ಕೆಟ್ಟ ಹೆಸರು ತರಬೇಕು ಅಥವಾ ಸರ್ಕಾರದ ಇಮೇಜ್ ಅನ್ನ ಕುಗ್ಗಿಸಬೇಕು ಅನ್ನೋ ಒಂದು ಪ್ರಯತ್ನನೇ ಹೊರತಾಗಿ ಆಂತರಿಕವಾಗಿ ನಮ್ಮ ಪಕ್ಷದಲ್ಲಿ ಅಷ್ಟು ಬಿಕ್ಕಟ್ಟಿಲ್ಲ. ಆಮೇಲೆ ನಮ್ಮ ಹೈಕಮಾಂಡ್ ಅವರು ಭಾರಿ ಸ್ಟ್ರಾಂಗ್ ಇದ್ದಾರೆ. ಅವರು ತಗೊಳ್ಳುವ ನಿರ್ಣಯದ ಮೇಲೆ ನೋಡಿ, ಯಾವಾಗಲೇ ನೀವು ನಮ್ಮ ಉಪಮುಖ್ಯಮಂತ್ರಿಗಳು ಈಗ ಏನೋ ನೀವು ಹೇಳೋ ರೀತಿಯಲ್ಲಿ ಆಕಾಂಕ್ಷಿ ಅವರೇ, ಎಲ್ಲರೂ ಹೇಳ್ತಿರೋ ಅಂತ ಆಕಾಂಕ್ಷಿ ಯಾರಿದ್ದಾರೆ ಅವರು ಏನು ಹೇಳ್ತಾರೆ, ನಾನು ಸಹ ಹೈಕಮಾಂಡ್ಗೆ ಬದ್ಧವಾಗಿದ್ದೀನಿ. ಬಿಟ್ಕೊಡ್ಬೇಕಾಗಿರೋರು ಯಾರು ಮುಖ್ಯಮಂತ್ರಿಗಳು, ಅವರು ಸಹ ಏನು ಹೇಳ್ತಿದ್ರೆ ನಾನು ಹೈಕಮಾಂಡ್ಗೆ ಬದ್ಧವಾಗಿದ್ದೀನಿ. ಅದರಿಂದ ನೋಡಿ, ನಾವು ಎಷ್ಟೇ ಮಾತಾಡಿದ್ರು ಏನೇ ಹೇಳಿದ್ರು ಮೇಲಿಂದ ಏನು ಸೂಚನೆ ಬರುತ್ತೆ ಅದೇ ಅಂತಿಮವಾಗಿರುತ್ತೆ. ಅವರಿಬ್ಬರಲ್ಲಿ ಯಾವುದೇ ಒಂದು ಮನಸ್ತಾಪಗಳಿಲ್ಲ, ಯಾವುದೇ ಒಂದು ಕುರ್ಚಿ ಕದನ ಅನ್ನೋದು ಮಾತ್ರ ಇಲ್ಲ ಅಂತ ಹೇಳಕ್ಕೆ ಸ್ಪಷ್ಟಪಡಿಸ್ತೀನಿ. ಈಗ ನೋಡಿ, ಸಿದ್ದರಾಮಯ್ಯನವರು ಆ ಸ್ಥಾನದಲ್ಲಿ ಕೂತ್ಕೊಂಡಿದ್ದಾರೆ. ಅವ್ರು ಇದುವರೆಗೂ ಕೊಟ್ಟಿರುವಂಥ ಸ್ಟೇಟ್ಮೆಂಟ್ ಏನು ಅಂತ ನಾವು ನೋಡ್ತಾ ಹೋಗೋದಾದರೆ, ಹೈಕಮಾಂಡ್ ಏನು ತೀರ್ಮಾನ ತಗುತ್ತೋ ಅದಕ್ಕೆ ನಾವು ಬದ್ಧ ಅಂಥೇಳಿ. ಆದರೆ ಈ 2.25 ವರ್ಷದಲ್ಲಿ ಏನು ಜನಕ್ಕೆ ಕಾಣ್ತಿದೆ ಅಂತ ಹೇಳಿದ್ರೆ, ಪಟ್ಟು ಬಿಡೋದ ಛಲದಂಕ ಮಲ್ಲಂತರ ಸಿದ್ದರಾಮಯ್ಯನವ್ರು ಒಂದು ಕಡೆ ಕಾಣ್ತಾರೆ. ಈ ಕಡೆ ಹೆಂಗೆ ಅಂದರೆ DK ಶಿವಕುಮಾರ್ ಅವ್ರಿಗೊಂದು ಆಸೆ ಇದೆ, ಅವ್ರ ಬಣಕ್ಕೊಂದು ಆಸೆ ಇದೆ, CM ಆಗಬೇಕು ಅಂಥೇಳಿ. ಅವರ ಆಸೆಯನ್ನು ಪಾಲನೆ ಮಾಡಿ ಪೋಷಣೆ ಮಾಡಿ ಒಬ್ಬ ಮೂಲ ಕಾಂಗ್ರೆಸ್ಗಾಗಿ ತನ್ನ ಜೀವನವನ್ನೇ ಮುಡುಪಾಗಿಟ್ಟಿರುವಂತಹ ವ್ಯಕ್ತಿತ್ವವನ್ನು ಆ ಸ್ಥಾನದಲ್ಲಿ ಕೂರಿಸೋದಕ್ಕೆ ಕಾಂಗ್ರೆಸ್ಸೇ ಇನ್ನೂ ಮನಸ್ಸು ಮಾಡಿಲ್ವಾ ಅನ್ನೋ ಪ್ರಶ್ನೆ ಕಾಡುತ್ತೆ. ಮೇಡಮ್, ತಪ್ಪಿಲ್ಲ, ಅವರು ಆಸೆ ಪಡೋದ್ರಲ್ಲಾಗಲಿ ಕಾರ್ಯಕರ್ತರು ಕೇಳೋದ್ರಲ್ಲಾಗಲಿ ಅವರ ಪರವಾಗಿ MLAಗಳು ಕೇಳೋದ್ರಲ್ಲೇ ತಪ್ಪಿಲ್ಲ. ಆದರೆ ಏನು ಅದಕ್ಕೆ ಒಂದು ಸಮಯ ಇರುತ್ತೆ. ಯಾವ ಕಾರಣಕ್ಕೆ ಅವ್ರನ್ನ ಮಾಡಿಲ್ಲ, ಯಾವ ಕಾರಣಕ್ಕೆ ಈಗ ಸಿದ್ದರಾಮಯ್ಯ ಅವರೊಂದು ತಗೊಂಡಾಗ ನಾವು ಅಹಿಂದ ನಾಯಕರು ಅಂತ ಈಗ ಇವಾಗ ದೇಶವ್ಯಾಪಿಯಾಗಿ ನಾವು ನೋಡಿದಾಗ 70% ಅಹಿಂದ ವರ್ಗಕ್ಕೆ ಅವರು ಅಹಿಂದ ನಾಯಕರಾಗಿ ಒಳ್ಳೆ ಮೊದಲು ಸಹ ಸುಭದ್ರವಾದ ಸರ್ಕಾರವನ್ನು ಕೊಟ್ಟಿದ್ರು, ಒಳ್ಳೆ ಬಜೆಟ್ಗಳನ್ನ ಕೊಟ್ಟಿದ್ರು. ಇದೆಲ್ಲಾನು ಹೈಕಮಾಂಡ್ ನೋಡ್ತಾ ಇರುತ್ತೆ. ಹಾಗೆ ನಮ್ಮ DK ಸಾಹೇಬರು ಏನೂ ಕಡಿಮೆ ಇಲ್ಲ, ಪಕ್ಷನ ಅಧಿಕಾರಕ್ಕೆ ತರುವಲ್ಲಿ ಅವ್ರದ್ದು ಸಹ ಅಷ್ಟೇ ಪಾತ್ರ ಇದೆ. ಈಗ ನೋಡಿ, ನಮ್ಮ ಕಾಂಗ್ರೆಸ್ ಸರ್ಕಾರ ನೇತೃತ್ವದಲ್ಲಿ ಏನು 137 ಸೀಟು ಗೆದ್ದು ಬಂತು, ಅದ ಒಂದು ಸ್ಟ್ರಾಟಜಿ ಇರ್ಬೋದು, ಒಂದು ಟ್ರಬಲ್ ಶೂಟಿಂಗ್ ಇರ್ಬೋದು, ಇಲ್ಲ ನಾವು ಅಧಿಕಾರಕ್ಕೆ ಪ್ರತಿಯೊಂದರಲ್ಲೂ ಸಹ ನಮ್ಮ DK ಸಾಹೇಬ್ರ ಒಂದು ಶ್ರಮ ಇದೆ ಅಂತಾನೆ ನಾನು ಹೇಳಕ್ ಪಡ್ತೀನಿ. ಇನ್ನೊಂದು ವಿಚಾರ ಇದೆ, ಹಂಗಾದ್ರೆ ನಾವು 2.5 ವರ್ಷಕ್ಕೆ ಆಗಲೇ ನಮ್ಮ JDS ವಕ್ತಾರರು ಉಲ್ಲೇಖ ಮಾಡಿದ್ರು, 2.5 ವರ್ಷ ಅನ್ನೋ ಒಪ್ಪಂದ ಆಗಿರುತ್ತೆ. ಹಾಗಾಗಿ ಅಲ್ಲಿ ತನಕ ತಾಳ್ಮೆ ಇರುತ್ತೆ. 2ನೇದು ದೇವರಾಜ್ ಅರಸು ಅವರ ರೆಕಾರ್ಡ್ ಬ್ರೇಕ್ ಆಗಬೇಕು, ಅಲ್ಲಿಗೆ 2ನೇದು. 3ನೇದು ಬಜೆಟ್ಟು. 3 ಆದಮೇಲೆ ಮುಕ್ತಾಯ, ಅಸಲಿ ಆಟ ಆಮೇಲೆ ಶುರುವಾಗುತ್ತೆ ಅಂತಿದ್ದಾರೆ. ಹೌದಾ ಮೇಡಮ್? ನೋಡಿ, ಹೌದು, ನಾನು ಸಹ ಇದನ್ನ ಕೇಳಿಸ್ಕೊಂಡೆ. ಬಜೆಟ್ ನಂತರ ಅಂತ ಹೇಳಿದ್ದು, ದೇವರಾಜ ಸರ್ ರೆಕಾರ್ಡ್ ಅಂತ ಹೇಳಿದ್ದು, ಇವೆಲ್ಲಾನು ನಾನು ಕೇಳಿಸ್ಕೊಂಡೆ. ಸಹಜವಾಗಿ ನೋಡಿ, ಈಗ ನಾನು ಒಬ್ಬರನ್ನ ಬೆಂಬಲಿಸ್ತಾ ಇರ್ತೀನಿ, ನನಗೂ ಒಬ್ಬರು ಸಿನಿಮಾ ಆಕ್ಟರ್ ಇಷ್ಟ ಇರ್ತಾರೆ. ಇವಾಗ ಆ ಸಿನಿಮಾ ಆಕ್ಟರ್ದು ಹೆಚ್ಚಾಗಿ ಒಳ್ಳೆ, ನಾನು ಅದು ಹೇಗಿರುತ್ತೆ ಅನ್ನೋದಕ್ಕಿಂತಲೂ ನಾನು ಆ ವ್ಯಕ್ತಿನ ಅಭಿಮಾನಿಸ್ತೀನಿ. ಅಂದ್ರೆ ನನಗೆ ಆ ಆಕ್ಟರ್ ಇಷ್ಟ, ಅದಕ್ಕೆ ನಾನು ಅವ್ರನ್ನೇ ಡಿಫೈನ್ ಮಾಡ್ಕೊಳ್ತೀನಿ. ಈ ತರನು ಪಕ್ಷದಲ್ಲಿ ಇರುತ್ತೆ, ಪ್ರತಿ ಪಕ್ಷದಲ್ಲೂ ಇರುತ್ತೆ. ನನಗೆ ಈ ನಾಯಕ ಇಷ್ಟ, ನನಗೆ ಈ ಶಾಸಕರು ಇಷ್ಟ, ನನಗೆ ಅಥವಾ ಈ ಮಂತ್ರಿಗಳು ಇಷ್ಟ ಅನ್ನೋದು ಪ್ರತಿಯೊಂದು ಪಕ್ಷದಲ್ಲೂ ಇರುತ್ತೆ. ಯಾಕಂದ್ರೆ ನಮ್ಮ DK ಸಾಹೇಬರು ಸಹ ಒಂದಷ್ಟು ನಾಯಕರನ್ನ ಬೆಳೆಸಿದ್ದಾರೆ, ಭುಜ ತಟ್ಟಿದ್ದಾರೆ. ಯುವಕರನ್ನಂತ ಅವರು ಇವತ್ತಿಗೂ ಸಹ ಬೆಂಬಲ ಕೊಡ್ತಾ ಇದ್ದಾರೆ. ಆ ನಿಟ್ಟಿನಲ್ಲಿ ಅಹಿಂದ ವರ್ಗ ಅಂತೂ ಸಿದ್ದರಾಮಯ್ಯ ಸಾಹೇಬರು ತುಂಬಾ ಜನಕ್ಕೆ ಆ ಒಂದು ಪ್ರಾಶಸ್ತ್ಯವನ್ನ ಕೊಟ್ಟಿರ್ತಾರೆ. ಸೊ ನಾನು ಅದರಿಂದ ಹೇಳೋದೇನಂದ್ರೆ, ಅವರ ವೈಯಕ್ತಿಕವಾಗಿ ಯಾವುದೇ ಒಂದು ಭಿನ್ನಾಭಿಪ್ರಾಯಗಳಿಲ್ಲ. ಹೈಕಮಾಂಡ್ ಸಹ ಕ್ಲಿಯರ್ ಆಗಿದೆ, ಯಾವತ್ತು ಮಾಡಬೇಕು, ಹೇಗ್ ಮಾಡಬೇಕು ಅನ್ನೋದು ಅವರಿಗೆ ಗೊತ್ತಿರುತ್ತೆ. ಆದ್ರೆ ಇದೇನಾಗ್ತಿದೆ ಅಂದ್ರೆ, ಒಂದ್ ರೀತಿಯಲ್ಲಿ ವಿರೋಧ ಪಕ್ಷದಲ್ಲಿ ಕೂತು ಅವ್ರು ಮಾಡಬೇಕಾಗಿರೋ ಕೆಲಸನ ಬಿಟ್ಟು ನಮ್ಮ ಪಕ್ಷದ ಕಡೆ ಗಮನ ಕೊಡಕ್ಕೆ ಅದೇ ವಿಚಾರ ಆಗ್ಲೇ ನಾನು ಅದನ್ನೇ ಪ್ರಸ್ತಾಪ ಮಾಡಿದ್ದು. ಆತ್ಮಾನದವ್ರು ಇದಕ್ಕೆ ಉತ್ತರ ಕೊಡಬೇಕು. ಒಂದು ಪುಷ್ಪ ಅವ್ರು ಹೇಳಿದ್ದು ಏನದು, ಅಪಪ್ರಚಾರ ನೀವು ಎಷ್ಟರ ಮಟ್ಟಿಗೆ ಮಾಡಿದ್ದೀರಿ ಅನ್ನೋ ಕ್ಲಾರಿಟಿ ಕೊಡಬೇಕು. ಇನ್ನೊಂದು, ವಿಪಕ್ಷವಾಗಿ ನೀವು ಏನು ಮಾಡ್ತಿದ್ದೀರಾ ಅಂತ ಆಡಳಿತ ಪಕ್ಷದಲ್ಲಿ ಆಂತರಿಕವಾಗಿ ಒಂದಷ್ಟು ಸಮಸ್ಯೆ ಇದೆ. KPCCನೋ ACC ಕಚೇರಿಲಿ ಅದನ್ನ ಬಗೆಹರಿಸ್ಕೊಳ್ತಾರೆ. ನೀವು ವಿರೋಧ ಪಕ್ಷವಾಗಿ ಏನೋ ವ್ಯತ್ಯಾಸ ಆಗ್ತಿದ್ದಾಗ ಅವ್ರಿಗೊಂದು ಸಲಹೆನೋ ಸೂಚನೆನೋ ಹೋರಾಟನೋ ಮಾಡಿ ಅವ್ರನ್ನ ಸರಿದಾರಿಗೆ ತರೋ ನಿಟ್ಟಿನಲ್ಲಿ ನೀವು
ವಿರೋಧ ಪಕ್ಷವಾಗಿ ನಾವೇನು ಮಾಡಬೇಕೋ ಅದನ್ನು ನಾವು ಖಂಡಿತವಾಗ್ಲೂ ಮಾಡ್ತಾ ಇದ್ದೀವಿ. ಅದಕ್ಕೆ ಅಂಕಿಅಂಶಗಳನ್ನು ಸಾಕಷ್ಟು ಬಾರಿ ನಿಮ್ಮ ವಾಹಿನಿಯಲ್ಲೇ ಕೊಟ್ಟಿದ್ದೇನೆ. ಅಂದ್ರೆ ತಾರ್ಕಿಕ ಅಂತಿಗೆ ತಗೊಂಡೋಗಿದ್ದೀರಾ? ಖಂಡಿತವಾಗ್ಲೂ ತಗೊಂಡೋಗಿದ್ದೀವಿ. ನೋಡಿ, ಇವತ್ತು ದೊಡ್ಡ ಮ್ಯಾಂಡೇಟ್ ಕೊಟ್ಟಿರ್ತಕ್ಕಂಥ ಸರ್ಕಾರಕ್ಕೆ ನಮ್ಮ ಹೋರಾಟಗಳು ಏನಿದೆ ಅದು ಜನಕ್ಕೆ ತಲುಪಿದೆ. ಹಾಗಾಗಿ ಇವತ್ತು ಯಾರನ್ನೇ ಮಾತಾಡ್ಸಿದ್ರು ಇವರು 5 ಗ್ಯಾರಂಟಿಗಳು ಕೂಡ ವಿಫಲ ಆಗಿದೆ. ಇವತ್ತು ಜನರಲ್ಲಿ ಮಾತಾಡ್ತಾ ಇದ್ದಾರೆ. ಇವತ್ತು ಎಲ್ಲ ಸ್ಥಳೀಯ ಮಟ್ಟದ ಅಲ್ಲ, ಅವ್ರು ಮಾತಾಡುವಾಗ ನಾನು ಸುಮ್ಮನಿದ್ದೆ. ದಯವಿಟ್ಟು ನನ್ನ ಮಾತನ್ನು ಕೇಳಿಸ್ಕೊಳ್ಳಿ, ಆನಂತರ ಉತ್ತರ ಕೊಡ್ಬೋದು ನಾನು. ಹಾಗಾಗಿ ಇವತ್ತು ಸ್ಥಳೀಯ ಚುನಾವಣೆಗಳಿದೆ, ಯಾಕೆ ಮುಂದಕ್ಕೆ ಆಗ್ತಾ ಇದ್ದೀರಿ? ಒಳ ಮೀಸಲಾತಿಯನ್ನು ಇಂಪ್ಲಿಮೆಂಟ್ ಮಾಡಿದವ್ರು ನೀವು. ಪಕ್ಕದ ರಾಜ್ಯದಲ್ಲಿ ನಿಮ್ಮದೇ ಸರ್ಕಾರ ಇರುವಂಥವ್ರ ಕಡೆ ಇಂಪ್ಲಿಮೆಂಟ್ ಆಗಿ ಅಲ್ಲಿ ಎಲ್ಲ ಹುದ್ದೆಗಳನ್ನು ಭರ್ತಿ ಮಾಡ್ತಾ ಇದ್ದಾರೆ. ನೀವು ಇವತ್ತು ಅದನ್ನ ಬಹಳ ದೊಡ್ಡದಾಗಿ 420 ಕೋಟಿ ಮತ್ತೆ ವ್ಯಯ ಮಾಡಿದ್ರಿ ಒಂದು ಆಯೋಗಕ್ಕೆ. ಕಳೆದ ಬಾರಿ 168 ಕೋಟಿ ವ್ಯಯ ಮಾಡಿ ವರದಿಯನ್ನು ಪಡೆದಿದ್ರಿ ಸಮೀಕ್ಷೆಗೆ. ಇಷ್ಟೆಲ್ಲ ತೆರಿಗೆ ದುಡ್ಡನ್ನು ಪೋಲ್ ಮಾಡಿದ್ರು ಕೂಡ ಇವತ್ತು ಮತ್ತೆ ಯಾವ್ದಕ್ಕೂ ಬ್ಯಾಕ್ ಹೋಗಿದ್ರಿ ನೀವು? ಹಳೆಯ ಹಿಂದಿನ ಆದೇಶದಂತೆ ನಾವು ಭರ್ತಿ ಮಾಡ್ತೀವಿ ಬ್ಯಾಕ್ಲಾಗ್ ಹುದ್ದೆಗಳನ್ನ ಅಂತ ಹೇಳ್ತಾ ಇದ್ದೀರಿ. ಇಷ್ಟೆಲ್ಲ ಗೊಂದಲ ಮಾಡಿ ಸರ್ಕಾರದ ತೆರಿಗೆ ಹಣವನ್ನು ಜನರ ತೆರಿಗೆ ಹಣ ಬಳಸ್ಕೊಂಡು ನಿಮಗೆ ಸುಭದ್ರವಾದಂಥ ಒಂದು ಆಡಳಿತ ಕೊಡೋಕ್ಕೆ ಇವತ್ತು ವಿಫಲ ಆಗಿದ್ದೀರಿ ನೀವು. ನಾವು ಎಲ್ಲ ನಿಟ್ಟಿನಲ್ಲಿ ನಿಮ್ಮ ಹೋರಾಟವನ್ನ ನಾಗೇಂದ್ರ ಅವರು ಯಾವ ಹೋರಾಟದಿಂದ ಮಂತ್ರಿ ರಾಜೀನಾಮೆ ಕೊಟ್ಟರು ಮೇಡಮ್? ಸದನದಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಹೇಳಿದಂಥ ಮಾತು 5,000 ಕೋಟಿ 2 ತಿಂಗಳ ಹಣ ನಾವು ಆಲ್ರೆಡಿ ಹಾಕ್ಬಿಟ್ಟಿದ್ದೀವಿ. ಫೈನಾನ್ಸ್ ಮಿನಿಸ್ಟರ್ ಅಲ್ಲೇ ಇದ್ದಾರೆ, ಮುಖ್ಯಮಂತ್ರಿಗಳು ಉತ್ತರನೇ ಕೊಡ್ಲಿಲ್ಲ ಇವತ್ತಿನವರೆಗೂ, ನಮ್ಗೆ ಉತ್ತರನೇ ಬಂದಿಲ್ಲ. ಹಾಗಾಗಿ ನೋಡಿ, ಇವತ್ತು ಅಬಕಾರಿ ಇಲಾಖೆಯಲ್ಲಾಗಿರುವಂತ ದೊಡ್ಡ ಹಗರಣ ಮಂತ್ರಿ ಹೇಳ್ತಾರೆ ನಾನು ಅದಕ್ಕೆ ಆನ್ಸರಬಲ್ಲೇ ಇಲ್ಲ, ಮಂತ್ರಿ ಕದ್ದೋಡಾಡ್ತಾವ್ರೆ. ಹಾಗಾಗಿ ಈ ರಾಜ್ಯ ಜನಕ್ಕೆ ಅದನ್ನ ತಿಳಿಸುವಂತ ಕೆಲಸವನ್ನ ಹೋರಾಟವನ್ನ ಅಹೋರಾತ್ರಿ ಹೋರಾಟವನ್ನ ರೈತರ ಪರವಾದಂತ ಹೋರಾಟಗಳನ್ನ ನಾವು ನಿರಂತರವಾಗಿ ಇವತ್ತಿಗೂ ಮಾಡ್ತಾ ಇದೀವಿ, ಮುಂದೂ ಮಾಡ್ತೀವಿ. ಮತ್ತೆ ಕಾಂಗ್ರೆಸ್ ವಕ್ತಾರರು ಮಾತಾಡುವಾಗ ಹೇಳಿದ್ರು ಹೈಕಮಾಂಡ್ ನಮ್ದು ಸ್ಟ್ರಾಂಗ್ ಆಗಿದೆ. ಯಾವ ಮೇಡಮ್ ನಿಮ್ಮ ಹೈಕಮಾಂಡ್? ಮಲ್ಲಿಕಾರ್ಜುನ್ ಖರ್ಗೆ ಅವರ ಹೈಕಮಾಂಡ್ ಅಧ್ಯಕ್ಷರವರೇ ಅಲ್ವಾ? ಅವರೇ ಬಂದು ಇಲ್ಲಿ ಸಭೆ ಮಾಡ್ತಾರೆ. ನಾನು ಇಲ್ಲಿನ ಚರ್ಚೆಯನ್ನೆಲ್ಲ ನಮ್ಮ ಹೈಕಮಾಂಡ್ ತಿಳಿಸ್ತೀನಿ ಏನು ಅಂತ ಮಾತನ್ನು ಮಲ್ಲಿಕಾರ್ಜುನ್ ಖರ್ಗೆ ಅವರು ಹೇಳಿದ್ದಾರೆ. ಯಾರು ಹೈಕಮಾಂಡ್ ಹೇಳಿದೀವೋ? ನಿಮ್ ಸ್ಟ್ರಾಂಗ್ ಹೈಕಮಾಂಡ್ ಯಾರು? ನೀವು ಹಂಗೆ ಹೇಳೋದಾದ್ರೆ ಬಾಯಿ ಮುಚ್ಕೊಂಡು ಕೆಲಸ ಮಾಡಿ ಅಂತ ಹೇಳಿದ್ದು ಅದೇ ಮಲ್ಲಿಕಾರ್ಜುನ್ ಖರ್ಗೆ ಅವರು. ಅದನ್ನೇ ಹೇಳಿದ್ದು. ಮುಂದುವರೆದು ಇನ್ನೊಂದು ಮಾತಾಡಿದ್ರು, ಇವತ್ತು ಗ್ಯಾರಂಟಿಗಳ ಚರ್ಚೆಯನ್ನ ನೀವು ಮತ್ತೆ ಒಂದ್ಸತಿ ಪರಿಷ್ಕರಣೆ ಮಾಡಿ ಈ ಗ್ಯಾರಂಟಿಗಳು ಕಡಿದ್ರೆ ನಾವು ಖಂಡಿತವಾಗ್ಲೂ ಒಳ್ಳೆ ಆಡಳಿತ ಕೊಡಕ್ಕಾಗಲ್ಲ, ಸರ್ಕಾರದಲ್ಲಿ ದುಡ್ಡಿಲ್ಲ. ನೀವು ಹೈಕಮಾಂಡ್ ನ ತಾಕತ್ತು ದಮ್ಮಿನ ಬಗ್ಗೆ ಮಾತಾಡೋದಾದ್ರೆ ಅದೇ ಮಲ್ಲಿಕಾರ್ಜುನ್ ಖರ್ಗೆ ಅವರು ತಮ್ಮದೇ ನಾಯಕರಿಗೆ ಬಾಯಿ ಮುಚ್ಕೊಂಡು ಕೆಲಸ ಮಾಡಿ ಸಂತೋಷ ಪಟ್ಟಿಗೆ ನಾವು. ಆದ್ರೆ ಇಲ್ಲಿನ ಚರ್ಚೆ ಬಂದು ಅವರೇ ಆಲಿಸದಂತ ಅವ್ರಿಗೆ ಅಸಮಾಧಾನ ಆಗಿ ಇದನ್ನ ಹೈಕಮಾಂಡ್ ಹತ್ರ ಚರ್ಚೆ ಮಾಡ್ತೀನಿ ಅಂತಂದಿದ್ದಾರೆ. ಅದು ಯಾವ ಹೈಕಮಾಂಡ್ ಅಂತ ತಿಳಿಸ್ಬೇಕು ಅವರು. ಮತ್ತೆ ಇನ್ನೊಂದು, ಸಿದ್ದರಾಮಯ್ಯನವರ ನೀವು ಅಹಿಂದ ನಾಯಕ ಅಂತ ಒಪ್ಕೊಳ್ಳೋದಾದ್ರೆ ಮಹದೇವಪ್ಪನವರು, ಪರಮೇಶ್ವರ್ ಅವರು, ಮಲ್ಲಿಕಾರ್ಜುನ್ ಖರ್ಗೆ ಅವರು, ಮುನಿಯಪ್ಪನವರು ಇವರು ಯಾವ ಸಮಾಜದ ನಾಯಕರು? ಅದು ಅವ್ರನ್ನೇ ಕೇಳಬೇಕಾಗುತ್ತೆ. ಹಾಗಾಗಿ ಈಗ ಸಿದ್ದರಾಮಯ್ಯರು ಅಹಿಂದ ನಾಯಕರಾದ್ಮೇಲೆ ಆ ಸಮುದಾಯಕ್ಕೆ ಇವರು ಯಾರನ್ನ ರೆಪ್ರೆಸೆಂಟ್ ಮಾಡ್ತಾ ಇದ್ರಿ? ಇತ್ತೀಚೆಗೆ ಹಾಕಿದ ಪೋಸ್ಟ್ ಅಲ್ಲಿ ಅವರು ಅಹಿಂದ ನಾಯಕರಿಂದ ಕುರುಬ ನಾಯಕನ ಗುರುತಿಸಿಕೊಳ್ಳೋ ಪ್ರಯತ್ನವನ್ನ ಮಾಡಿದ್ದಾರೆ. ಕುರುಬ ನಾಯಕ ಅಂತ ಇದೇ ಸಿಎಂ ಕುರ್ಚಿಗಾಗಿ ಒಂದು ಟ್ವೀಟ್ ಅನ್ನು ಮಾಡಿದ್ರು, ಅದು ದೊಡ್ಡ ಚರ್ಚೆ ಆಯ್ತು. ಹಾಗಾಗಿ ಇವರ ಕುರ್ಚಿ ಉಳಿಸ್ಕೊಳ್ಳಕ್ಕೆ ಇವತ್ತು ರಾಜಕಾರಣದಲ್ಲಿ ಜಾತಿ ಕಾರ್ಡ್ ಅನ್ನ ಅಪ್ಲೈ ಮಾಡ್ತಾ ಇರೋರು ಸಿದ್ದರಾಮಯ್ಯನವರು. ಏನ್ ವ್ಯತ್ಯಾಸ ಇಲ್ಲ ಬಿಡಿ, ಬಿಜೆಪಿ ಅಂದ್ರೆ ಧರ್ಮ, ಕಾಂಗ್ರೆಸ್ ಅಂದ್ರೆ ಜಾತಿ. ಅಲ್ಲ, ದೊಡ್ಡ ದಲಿತರ ಧ್ವನಿ ಅಂತ ಹೇಳಿದಂತವ್ರು ಒಳ ಮೀಸಲಾತಿಯಲ್ಲಿ ಕೊಟ್ಟಂತ ಅವರ ಈ ಫಲ ಏನಿದೆ, ಇವತ್ತು ಮೈಸೂರು ಭಾಗದಲ್ಲಿ ಒಂದು ಸಮುದಾಯ ಅವರ ವಿರುದ್ಧ ಹೋರಾಟ ಮಾಡ್ತಾ ಇದೆ. ಇದೇ ಕಾಂಗ್ರೆಸ್ಗೆ ಬೆಂಬಲ ಸೂಚಿಸಿದಂತ ನಾಯಕರುಗಳು, ದಲಿತರ ಸಂಘಟನೆಯ ಮುಖಂಡರುಗಳು ಸಿದ್ದರಾಮಯ್ಯನವರಿಗೆ ಧಿಕ್ಕಾರಕ್ಕೆ ಹೋಗ್ತಾ ಇದೆ. ಹಾಗಾಗಿ ಒಟ್ಟಾರೆ ಈ ರಾಜಕಾರಣದಲ್ಲಿ ಕುರ್ಚಿಗೋಸ್ಕರ ಇಬ್ರು ನಾಯಕರು ಈ ಪರಿಸ್ಥಿತಿಗೆ ಕರ್ನಾಟಕವನ್ನ ತಳ್ಳಿರೋದು ಬಹಳ. ಯಾಕಂದ್ರೆ ನೀವು ಹಂಗೆ ಎಕ್ಸಾಂಪಲ್ ಸೆಟ್ ಮಾಡ್ಬಿಟ್ಟಿದ್ದೀರಿ. ಖಂಡಿತವಾಗಿ ನಾವು ಅಪಪ್ರಚಾರವನ್ನ ಕಾಂಗ್ರೆಸ್ ಒಂದ್ ನಿಮಿಷ ಕಾಂಗ್ರೆಸ್ನವರು ನಮ್ಮನ್ನ ಅಪಪ್ರಚಾರ ಮಾಡ್ತಾ ಇದ್ದಾರೆ ಅಂತಿಲ್ಲಲ್ಲ, ನಿಮ್ದು ಏನ್ ನಡೀತಾ ಇದೆ ಅಂದ್ರೆ 2.5 ವರ್ಷದಿಂದ ಇವರು ಉಪಚಾರದ ಪ್ರಚಾರವನ್ನ ಮಾಡ್ಕೊಂಡಿರ್ತಾ ಇದ್ದಾರೆ. ಉಪಹಾರದ ಪ್ರಚಾರ, ಡಿನ್ನರ್ ಪ್ರಚಾರ, ಇವ್ರು ನಾಟಿ ಕೋಳಿನ ಪ್ರಚಾರ, ಇಷ್ಟರಲ್ಲೇ ಕಾಲ ಕಳೀತಾ ಇದ್ದಾರೆ ಹೊರತು ಯಾವುದೇ ರೀತಿಯ ಬಹಳ ಏನ್ ಇದನ್ನ ರಾಜ್ಯ ಜನತೆ ನೋಡ್ತಾ ಇದ್ದಾರೆ. ನಾವು ಮಾಡ್ಲಿಲ್ಲ, ಸರ್ಕಾರಕ್ಕೆ ಬಂದು 2.5 ವರ್ಷ ಆಯ್ತಲ್ಲ,
2.5 ವರ್ಷ ಆಯ್ತಲ್ಲ. ನಮ್ಮ ಪೇ CM 40% ಅಂದ್ರಲ್ಲ, ನಿಮ್ಮ ಮೇಲೆ ಬರೋದಂತ ಆರೋಪ 60% ಅಂತ ಬಂದಿದೆ. ಎಲ್ಲಿ ಇವತ್ತಿನವರೆಗೂ ದಾಖಲೆ ಇಡಿ ನೀವು. 40% ಇಡಿ ದಾಖಲೆ. ಅಲ್ಲಲ್ಲ, ನಮ್ಮ 40% ಆಧಾರಕ್ಕೆ ನೀವು ಕೊಟ್ಟಂತ ಹೇಳಿಕೆ ಅಧಿಕಾರ ಬಂದ್ರಲ್ಲ 40%ಗೆ 2.5 ವರ್ಷ ಆಗಿದೆ. ಒಂದೇ ಒಂದು ಅದೇ ತನಿಖೆ ಮಾಡಿ ಅದ್ರ ವರದಿ ಏನ್ ಕೊಟ್ಟಿಲ್ಲ ಇವತ್ತಿನವರೆಗೂ ಕಾಂಗ್ರೆಸ್ ಸರ್ಕಾರ. 40% ಎಲ್ಲ ಆಗಿದೆ ಅನ್ನುವಂಥದ್ದ ಕೊಟ್ಟಿಲ್ಲ. ಹಾಗಾಗಿ ಈ ಸುಳ್ಳುಗಳನ್ನು ಹೇಳ್ಕೊಂಡು ಜನನ ಯಾಮರ್ಸಿ ಬಂದಂತ ಸರ್ಕಾರಕ್ಕೆ ಜನನೇ ತಕ್ಕವಾದಂತ ಪಾಠವನ್ನು ಕಲಿಸ್ತಾರೆ ಮುಂದಿನ ದಿನದಲ್ಲಿ. ಆಗ್ಲೇ ಆತ್ಮಾನಂದವ್ರು ಇನ್ನೊಂದು ವಿಚಾರವನ್ನ ಉಲ್ಲೇಖ ಮಾಡಿದ್ರು. ಬಣಗಳಾಗಿದ್ದಾವೆ, ಅದರಲ್ಲಿ ಇನ್ನೊಂದು ಬಣ ಏನು ವಿಚಾರ ಪ್ರಸ್ತಾಪ ಮಾಡಿದೆ ಅಂತ ಹೇಳಿದ್ರೆ ದಲಿತ CM. ಅಫ್ಕೋರ್ಸ್ ಒಂದು ಪಕ್ಷ ಸಿದ್ದರಾಮಯ್ಯನವರು ಉಲ್ಲೇಖ ಮಾಡಿದ ಹಾಗೆ ದಲಿತರು, ಗೌಡ್ರು, ಮತ್ಯಾರು ಆ CM ಗಾದಿ ಆ ಸ್ಥಾನದಲ್ಲಿ ಕುತ್ಕೊಳ್ಳೋದಕ್ಕೆ ಬೇರೆ ಯಾವ ಪಕ್ಷದಿಂದಲೂ ಸಾಧ್ಯ ಇಲ್ಲ, ಅದು ಕಾಂಗ್ರೆಸ್ನಿಂದ ಸಾಧ್ಯ ಅಂತ. ಆ ಚಾನ್ಸಸ್ ಏನಾದರೂ ಇದೆಯಾ? ಡಿನ್ನರ್ ಪಾಲಿಟಿಕ್ಸ್ ಬೇರೆ. ಆ ಪಾಲಿಟಿಕ್ಸ್ನಲ್ಲಿ ಒಂದಷ್ಟು DK ಶಿವಕುಮಾರ್ ಬಣದ ನಾಯಕರು ಜೊತೆಯಾಗಿ ಮಾತುಕತೆಯನ್ನು ನಡೆಸಿದ್ದಾರೆ. ಆ ಮಾತುಕತೆಯಲ್ಲೂ ಕೂಡ ಒಂದಷ್ಟು ಜನ ಮಾತುಕತೆ ಆಗಿದೆ ಅಂತಾರೆ, ಇಲ್ಲ ಅಂತ ಹೇಳ್ತಾರೆ. ಆದರೆ ಆ ಮಾತುಕತೆ ಏನು ಮಾಡೋದಕ್ಕೆ ಹೊರಟಿದ್ದಾರೆ, ಇದು ಬಹಳ ಮುಖ್ಯ. ಒಂದು ಪಕ್ಷ ನಾವೇನಾದ್ರು ನೀವು ಹೇಳಬೇಕು, ಈಗೇನದು ಬಜೆಟ್ ಆದ ನಂತರದ ಸಂದರ್ಭದಲ್ಲಿ ಏನಾದರೂ ಅಧಿಕಾರದ ಹಂಚಿಕೆ ಅನ್ನೋದು ಆಗಿಲ್ಲ ಅಂದರೆ ಏನಾಗ್ಬೋದು? ಮೇಡಮ್, ನಾನು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ ಹೈಕಮಾಂಡ್ ಅವರು ರಿಯಾಕ್ಟ್ ಮಾಡಬೇಕು ಪ್ಲಸ್ಸು ಹೈಕಮಾಂಡ್ ಅವರು ಒಂದು ನಿಲುವಿಗೆ ಬರ್ಬೇಕು ಮೇಡಮ್. ಇವತ್ತು ಹೈಕಮಾಂಡ್ ಅವರು ಒಂದು ಕಾಂಗ್ರೆಸ್ ಸರ್ಕಾರಕ್ಕೆ ವೈಟ್ ಆ್ಯಂಡ್ ವಾಚ್ ಮೂಡ್ನಲ್ಲಿ ಇವ್ರನ್ನ ಇರಿಸಿದ್ದಾರೆ. ಹೌದಾ? ಖಂಡಿತ ಮೇಡಮ್. ಯಾಕಂದ್ರೆ ಯಾವುದೇ ಒಂದು ಸ್ಪಷ್ಟ ವೆಯ್ಟ್ ಅಂಡ್ ವಾಚ್ ಮಾಡಕ್ಕೆ ಏನಿದೆ ಅಂತ ಅಂದ್ರೆ ಎಲೆಕ್ಷನ್ ಬೇರೆ ಎಲೆಕ್ಷನ್ 5 ವರ್ಷ ಒಬ್ಬರೇ CM ಮಾಡ್ತಾರೆ, ಆಡಳಿತ 5 ವರ್ಷ ಒಬ್ಬರೇ ಒಂದು ಇದು ಮಾಡ್ತಾರೆ ಅಂತ ಅದು ಒಂದು ಭರವಸೆ, ಅದು ಒಂದು ಗ್ಯಾರಂಟಿ ಅಂತ ಕೊಟ್ಬಿಡ್ರಿ. ಏನಕ್ಕೆ ನೀವು ನವೆಂಬರಿಂದ ಅವರಿಬ್ಬರನ್ನ CM DCM ಬ್ರೇಕ್ಫಾಸ್ಟ್ ತಿನ್ನಿಸ್ತೀರಂತೆ? ಜನರಿಗೆ ಬೇಕಾಗಿರೋದು ಆಡಳಿತ ಬೇಕು. ನೀವು ಜನರ ಪರವಾಗಿ ಕೆಲಸ ಮಾಡಬೇಕು. ಈ ತರ ಇವರು ಒಂದು ಕುರ್ಚಿ ಫೈಟ್ ಇಂದ ಎಷ್ಟೊಂದು ಕೆಲಸಗಳೆಲ್ಲ ವಿಳಂಬ ಆಗ್ತೈತೆ ಅಂತ ನನ್ನ ಅನಿಸಿಕೆ. ಯಾಕಂದ್ರೆ ಈ ಕುರ್ಚಿ ಕದನದಿಂದ ಎಷ್ಟೋ ಒಂದು ಕೆಲಸಗಳು ಆಗ್ಬೇಕಾಗಿತ್ತು, ಅದೆಲ್ಲ ಇವತ್ತು ನಿಧಾನ ಆಗಿದೆ. ಏನಕ್ಕಂದ್ರೆ ಇದರಿಂದನೇ ನಿಧಾನನೂ ಆಗಿದೆ, ನಿಧನನೂ ಆಗಿದೆ. ಯಾವುದೂ ಇಲ್ಲ, ಖಂಡಿತ ಯಾವುದು ಕೆಲಸಗಳಾಗ್ತಿಲ್ಲ, ಎಲ್ಲ ಅಲ್ಲಲ್ಗೆ ನಿಂತ್ಕೊಂಡ್ಬಿಟ್ಟಿದ್ದಾವೆ. ಮತ್ತೆ ಇನ್ನೊಂದು ಬೆಂಗಳೂರಿಗರಿಗೆ ಏನಂದ್ರೆ GBA ಆಗೋಯ್ತು, ಇನ್ನೇನು ಎಲೆಕ್ಷನ್ ಬಂದ್ಬಿಡ್ತು, ಕಾರ್ಪೊರೇಷನ್ ಎಲೆಕ್ಷನ್ ಅಂದ್ರು. ಅದಕ್ಕೂ ಇವಾಗ ಒಂದು ಕೊಕ್ಕಿ ತರ ಆಗಿದೆ. ಏನಾದ್ರು DCM DK ಶಿವಕುಮಾರ್ ಅವ್ರು ಏನಾದ್ರು CM ಆದ್ರೆ, ಯಾಕಂದ್ರೆ ಅವರು ಬೆಂಗಳೂರು ಉಸ್ತುವಾರಿಗಳು, ಅವ್ರೇನಾದ್ರು CM ಆದ್ರೆ ಮಾತ್ರ ಚುನಾವಣೆ ನಡೆಯುತ್ತೆ. ಇಲ್ಲಾಂದ್ರೆ ಇವರು BJP ಅವ್ರು ಹೆಂಗೆ ಮುಂದೂಡಿಸ್ಕೊಂಡು ಹೋದ್ರು ಅದೇ ತರ ಮುಂದೂಡಿಸ್ಕೊಂಡು ಹೋಗ್ತಾರೆ ಅಂತ ಅದು ಒಂದು ಮಾತು ಬರ್ತೈತೆ. ಯಾಕಂದ್ರೆ ಇದೆಲ್ಲ ನಾನ್ ಮಾತಾಡ್ತಲ್ಲ, ಯಾಕಂದ್ರೆ ಜನರು ಮಾತಾಡ್ತಾ ಇರೋದು. ಜನರು ಮಾತನ್ನ ನಾನು ಜಿ ನ್ಯೂಸ್ ಅಲ್ಲಿ ನಿಮ್ಗೆ ತಿಳಿಸ್ತೀನಿ. ಅಂದ್ರೆ ಜನರಿಗೆ ಕನ್ಸ್ ಕಾಣಿ ಅಂತ ಏನಾದ್ರು ಟೈಮ್ ಕೊಟ್ಟಿದ್ದಾರೆ ಹೆಂಗೆ? ಜನರಿಗೆ ಇವರು ಒಂಥರ ಕನಸುಗಾರರಾಗಿದ್ದಾರೆ. ಇವತ್ತು ಕನ್ಸಲ್ಲಿ ಮಾತ್ರ ಇವರು ಒಂದು ಪ್ರಪಂಚನ AI ಪ್ರಪಂಚಗಳನ್ನ ತೋರಿಸ್ತಾ ಇದಾರೆ. ಆದ್ರೆ ನಾವು ಒಂದೇ ಅಲ್ಲಿ ಒಂದು ವಿಷನ್ ನೋಡಿದ್ರೆ ಅಲ್ಲಿ ಬೇರೆ ನಮ್ಗೆ ಕಾಣಿಸೋದೇ ಒಂದು ಗುಂಡಿಗಳು, ನಿರುದ್ಯೋಗ ಸಮಸ್ಯೆ, ಟ್ರಾಫಿಕ್ ಸಮಸ್ಯೆ. ಅದಲ್ಲದೆ ಇವತ್ತು ಏನಾಗಿದೆ, ನಾವು ಬಂದ್ಬಿಟ್ಟು ಒಂದು ಒಳ್ಳೆ ಆಡಳಿತ ಮಾಡ್ತಾ ಇದೀರಿ ಅಂತ ಹೇಳ್ತಾರೆ. ನೀವು ಆಡಳಿತ ಮಾಡಂಗಿದ್ರೆ ನೀವು ಕುರ್ಚಿ ಕದನ ಬಿಟ್ಬಿಡ್ರಿ, ಸೈಡ್ಗಿರ್ರಿ. ಇನ್ನೂ ನಿಮ್ಗೆ ಇರೋದು 2 ವರ್ಷ ಟೈಮು. ದಯವಿಟ್ಟು ಆಡಳಿತ ಮಾಡಿ. ನೆಕ್ಸ್ಟ್ ಇನ್ನೂ ಒಂದು 5 ವರ್ಷ ನಿಮ್ಗೆ ಟೈಮ್ ಇದೆ. ಯಾರಿಗೂ ಅಧಿಕಾರ ಶಾಶ್ವತ ಅಲ್ಲ ಮೇಡಮ್. ಈ ಪ್ರತಿಯೊಬ್ಬ ನಾಯಕನಿಗೂ 5 ವರ್ಷ ಅಷ್ಟೇ ಚಾನ್ಸ್ ಇರೋದು. ಈ ವರ್ಷ ಸಿಕ್ಕಿಲ್ವಾ, ನೆಕ್ಸ್ಟ್ ವರ್ಷ ಸಿಗತ್ತೆ. ನೆಕ್ಸ್ಟ್ ಟರ್ಮ್ ಅಲ್ಲಿ ವೇಟ್ ಮಾಡ್ಬೇಕು. ಅವಕಾಶ ಅಂದಾಗ ಪುಷ್ಪ ಅವರು ಇದಕ್ಕೆ ಉತ್ತರ ಕೊಡಬೇಕಾಗತ್ತೆ. ಯಾವಾಗ ಈ ಕುರ್ಚಿ ಬಗ್ಗೆ ಒಂದಷ್ಟು ಚರ್ಚೆಗಳು ಬಹಿರಂಗವಾಗಿ ಆಯಿತು, ಓಪನ್ ಸ್ಟೇಟ್ಮೆಂಟ್ ಅನ್ನ ದೊಡ್ಡ ಕರ್ನಾಟಕದ ನಾಯಕರೇ ಕೊಟ್ಟರು, ಆಗ ಒಂದು ಧ್ವನಿ ಬಂತು ದಲಿತ CM ಅಂತ ಹೇಳಿ. ಆ ಚಾನ್ಸಸ್ ಏನಾದರೂ ಇದೆಯಾ? ಯಾಕಂದರೆ ಸೋಕಾಳ್ ದೊಡ್ಡ ನಾಯಕರಿದ್ದಾರೆ ನಿಮ್ಮಲ್ಲಿ, ಹಿರಿಯರಿದ್ದಾರೆ, ಕಲ್ತವರಿದ್ದಾರೆ, ಅನುಭವಸ್ಥರಿದ್ದಾರೆ. KH ಮುನಿಯಪ್ಪನವರು, MB ಪಾಟೀಲ್ ಅವರು ಲಿಂಗಾಯತ ಸಮುದಾಯಕ್ಕೆ ಸೇರಿದ್ರು ಕೂಡ ಆ ಒಂದು ಕೂಗು ಕೂಡ ಕೇಳ್ಕೊಂಬಂದಿದೆ. ಅಂದರೆ ಲಿಂಗಾಯತರಿಗೊಂದು ಅವಕಾಶ ಅನ್ನುವಂಥ ನಿಟ್ಟಿನಲ್ಲಿ. ಹಾಗಾಗಿ ಏನಾದರೂ ದಲಿತ CM ಡಾಕ್ಟರ್ G ಪರಮೇಶ್ವರ್ ಅವರು ಇನ್ನೇನು CM ಆಗಬೇಕು ಅನ್ನೋ ಸಿಚುವೇಶನಲ್ಲಿ ತಪ್ಪು ಹೋಗಿರುವಂಥ ಸನ್ನಿವೇಶಗಳಿರೋದ್ರಿಂದಾಗಿ ಏನಾದರೂ? ಮೇಡಮ್ ನೋಡಿ, CM ಕುರ್ಚಿ ಅಂದಾಗ ಅದರದೇ ಆದ ಮಾನದಂಡಗಳಿರುತ್ತೆ. ಈಗ ನೋಡಿ, ಆಯ್ಕೆ ಹೇಗೆ, ಒಬ್ಬ ಶಾಸಕರನ್ನ ಹೇಗೆ ಆಯ್ಕೆ ಮಾಡ್ತಾರೆ ಪ್ರಜಾಪ್ರಭುತ್ವದಲ್ಲಿ, ಜನರು ನಾವು ವೋಟ್ ಹಾಕಿ ಆಯ್ಕೆ ಮಾಡ್ತೀವಿ. ಅದೇ ರೀತಿ ಈಗ ದಲಿತ CM ಅಂದಾಗ ನಮ್ಮ ಶಾಸಕರು ಏನಿದ್ದಾರೆ ಅವರ ಒಂದು ಅಭಿಪ್ರಾಯವನ್ನು ತಗೊಳ್ತಾರೆ. ಆಮೇಲೆ ಜಾತಿವಾರ ಏನು ಇವಾಗ ಯಾರ್ಯಾರೋ ನಾಯಕರು ಇರ್ತಾರೆ ಅವರ ಒಂದು ಇದನ್ನು ತಗೊಳ್ತಾರೆ. ಒಂದಷ್ಟು ಸ್ವಾಮೀಜಿಗಳು ನೀವು ನೋಡ್ಬೋದು, ರಾಜಕಾರಣ ಅಂದಿದ ತಕ್ಷಣ ಈಗ ಮಠಾಧೀಶರು ಸಹ ಮುಂದೆ ಬರ್ತಾರೆ. ಆಮೇಲೆ ವಿಚಾರವಂತರು ಎಲ್ಲರೂ ಸಹ ಒಂದು ಅಷ್ಟು ಅಭಿಪ್ರಾಯ. ಒಬ್ಬ ನಾಯಕನ ಒಂದು ರಾಜ್ಯದ ನಾಯಕನನ್ನ ನಾವು ಒಂದು ಕುರ್ಚಿಯಲ್ಲಿ ಕೂರಿಸ್ಬೇಕಾದ್ರೆ ಅದರದ್ದೇ ಆದ
ಮಾನದಂಡಗಳಿರುತ್ತೆ. ಆ ಆಯ್ಕೆಯನ್ನ ಒಂದು ಹೈಕಮಾಂಡು, 2 ಶಾಸಕರು ಯಾರು? ಜನರಿಂದ ಆಯ್ಕೆಯಾದವರು. 7 ಕೋಟಿ ಕನ್ನಡಿಗರು ಏನಿವತ್ತು ನಮ್ಮ ಸರ್ಕಾರವನ್ನು ಕೊಟ್ಟಿದ್ದಾರೆ ಅದನ್ನು ಪ್ರತಿನಿಧಿಸ್ತಾ ಇರುವಂತಹ ಶಾಸಕರ ಜವಾಬ್ದಾರಿ ಇರುತ್ತೆ. ಅವರ ಆಯ್ಕೆ ಅಂತಿಮ ಆಗಿರುತ್ತೆ. ಈಗ ನಾನು ಪರಮೇಶ್ವರ್ ಸಾಹೇಬ್ರನ್ನ ಮಾಡಬೇಕು ಅಂದಿದ ತಕ್ಷಣ ಮಾಡಕ್ಕಾಗಲ್ಲ, ಅದರದೇ ಆದ ಮಾನದಂಡಗಳಿರುತ್ತೆ. ಹಾಗಂತ ಯಾರು ಮಾಡಬೇಡಿ ಅಂತಾನೂ ಹೇಳ್ತಾ ಇಲ್ಲ. ಕೊಡಬೇಕು. ಮಠಾಧೀಶ್ವರರು ಯಾಕೆ ಮುಖ್ಯಮಂತ್ರಿಯನ್ನ ಆಯ್ಕೆ ಮಾಡ್ಬೇಕಿಲ್ಲಿ? ನಾವು ಸೆಟ್ ಮಾಡಿಲ್ಲ. ಒಂದು ನಿಮಿಷ. ಶಾಸಕರ ಆಯ್ಕೆ ಅಲ್ಲಿಗೆ ಕಾಂಗ್ರೆಸ್ ನಲ್ಲಿ ದಲಿತ ಸಿಎಂ ಆಗ್ಬೇಕಂದ್ರೆ ಶಾಸಕರ ಬೆಂಬಲ ಬೇಕು ಅನ್ನುವಂಥದ್ದನ್ನ ಹೇಳ್ತಾ ಇದ್ದಾರೆ. ಪರಮೇಶ್ವರ್ ಅವರು 2 ಬಾರಿ ಅಧ್ಯಕ್ಷರಾಗಿ ರಾಜ್ಯದಲ್ಲಿ ಅಧಿಕಾರಕ್ಕೆ ಕಾಂಗ್ರೆಸ್ ಪಕ್ಷದಲ್ಲಿ ಜಿ ಪರಮೇಶ್ವರ್ ಅವರು 2 ಬಾರಿ ಎರಡವಧಿಗೆ ಅವರ ಪಕ್ಷದ ಅಧ್ಯಕ್ಷರಾಗಿದ್ರು. ಮನಮೋಹನ್ ಸಿಂಗ್ ಅವರು ಯಾವುದೇ ಚುನಾವಣೆ ಗೆಲ್ಲದಿದ್ರು ಪ್ರಧಾನಮಂತ್ರಿಯಾಗಿ ಮುಂದುವರಿದ್ದಾರೆ. ಇದು ಪುತ್ರ ಕೊಡಬೇಕು. ಯಾವುದೇ ಚುನಾವಣೆಯಲ್ಲಿ ಗೆಲ್ಲಿಲ್ಲ, ಆದ್ರೆ ನಿಮ್ ಶಾಸಕರು ಆಯ್ಕೆ ಮಾಡಿದ್ರ ಒಪ್ಕೊಂಡಿದ್ದಾರೆ. ಕಾಂಗ್ರೆಸ್ ದಲಿತ ವಿರೋಧಿಗಳು, ಹಾಗಾಗಿ ನೋಡಿ ಆತ್ಮನದವರೇ, ಪುಷ್ಪ ಅವ್ರ ಮಾತಿನ ಅರ್ಥ ಪ್ರಧಾನಮಂತ್ರಿ ಆಗ್ಬೇಕಂದ್ರೆ ಆತ್ಮಾನಂದವ್ರೆ ಅವರ ನಿಮಿಷ ಅವ್ರ ಮಾತಿನ ಅರ್ಥ ಏನ್ ಗೊತ್ತಾ? ಯಾವ ಸಮುದಾಯವನ್ನ ಕೂಡ ನಾವು ಎದುರು ಹಾಕಳಕ್ಕಾಗಲ್ಲ. ಅವರನ್ನ ಕೂಡ ಸಮಸ್ಥಿತಿಯಲ್ಲಿ ಮನಸ್ಕರಲ್ಲಿ ತಗೊಂಡು ಹೋಗ್ಬೇಕು. ಆ ನಿಟ್ಟಿನಲ್ಲಿ ಅಭಿಪ್ರಾಯ ಸಂಗ್ರಹ ಅಂದ್ರು ಹೊರತು ಶಾಸಕರ ಆಯ್ಕೆ ಮಾಡ್ಲಿಲ್ಲ ಅಂತ ಹೇಳಿಲ್ಲ. ಅದನ್ನ ಹಂಗೆ ತಗೊಳ್ಳಿ, ತಿರುಸೋದ್ ಬೇಡ. ಎಲ್ಲ ಅವಕಾಶ ಇತ್ತಲ್ಲ. ಸಿದ್ದರಾಮಯ್ಯನವ್ರು ಆಗ್ತಾನೆ ಪಕ್ಷಕ್ಕೆ ಬಂದಿದ್ರಲ್ಲ, ಮುಖ್ಯಮಂತ್ರಿ ಮಾಡ್ಬೋದಾಯ್ತಲ್ಲ. ಮಲ್ಲಿಕಾರ್ಜುನ್ ಹಂಗೆ ಬಿಜೆಪಿಲಿ ಬಿಬಿ ಶಿವಪ್ಪನವ್ರನ್ನ, ಹಿರಿಯ ನಾಯಕರು ಬಿಬಿ ಶಿವಪ್ಪನವ್ರನ್ನ ಏನ್ ಮಾಡಿದ್ರಿ ನೀವು? ಹಂಗೆ ಅವರವರ ನಾವು ಅಧಿಕಾರಕ್ಕೆ ಬರ್ಲಿಲ್ಲ, ಏನ್ ಅವ್ರು ಇರ್ಲೇ ಇಲ್ವಾ? ಆ ನಂತರ ಅಲ್ಲಲ್ಲ, ನೀವು ಅಡ್ವಾಣಿ ಅವ್ರನ್ನ ಹೇಗೆ ನಡೆಸ್ಕೊಂಡ್ರಿ ಅಲ್ವಾ? ಹಂಗೆ ಎಲ್ಲ ಅವ್ರವ್ರ ಪಕ್ಷದ ಆಂತರಿಕನೇ. ಅಡ್ವಾಣಿ ಅವರು ಉಪ ಪ್ರಧಾನಿಗಳಾಗಿ ಕೆಲಸ ಮಾಡಿದ್ದಾರೆ. ಅವರೇ ಸಂತೋಷ. ಡಿ ಕೆ ಶಿವಕುಮಾರ್ ಅವರು ರಾಜ್ಯದ ಉಪಮುಖ್ಯಮಂತ್ರಿಗಳ ಕೆಲಸ ಮಾಡಿದ್ದಾರೆ. ಬಿಡಿ. ಬಂಡೆಂಗೆ ಸಿದ್ದರಾಮಯ್ಯನವ್ರು ನಿಂತ್ಕೊತೀನಿ ಅಂತ ಹೇಳಿದಂತವ್ರು ಇದೇ ಡಿ ಕೆ ಶಿವಕುಮಾರ್ ಅವರು ಇವತ್ತು ನಿಂತಿದ್ದಾರಲ್ಲ ಸರ್. ಅವರೆಲ್ಲರೂ ನಿಮ್ಗೆ ಓಪನ್ ಆಗಿ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ನನಗೆ ಅಧಿಕಾರ ಬೇಕು ಅಂತ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ತೋರಿಸಿ ಸರ್. ಎಷ್ಟೊತ್ತಿಗೆ ಮುಖ್ಯಮಂತ್ರಿ ಮಾಡ್ತೀರಿ? ಇಲ್ಲ ಸಿದ್ದರಾಮಯ್ಯನವ್ರು ಮುಂದುವರಿತಾರ? ನಿಮ್ಗೇನ್ ಬಿಟ್ಟು ದಲಿತ ಸಿಎಂ ಮಾಡ್ತೀರಾ? ನಾವು ಈ ವಿರೋಧ ಪಕ್ಷವಾಗಿ ಈ ರಾಜ್ಯದ ಜನರ ಪರವಾಗಿ ನೀವು ಆಡಳಿತವನ್ನ ಕೊಡಬೇಕಾದಂತವ್ರು, ಒಳ್ಳೆ ಆಡಳಿತ ಕೊಡಬೇಕಾದವರು, ಜನ ನಿಮ್ಗೆ ಮ್ಯಾಂಡೇಟ್ ಕೊಟ್ಟಿದ್ದಾರೆ. ನೀವು ಮುಖ್ಯಮಂತ್ರಿ ಚರ್ಚೆ ಒಂದೇ ನಿಮಗೆ ವಿಷಯವಲ್ಲ. ವಿರೋಧ ಪಕ್ಷವಾಗಿ ನೀವು ಅದನ್ನ ಮಾಡ್ತಿರೋದು. ವಿರೋಧ ಪಕ್ಷವಾಗಿ ನೀವು ಮಾಡ್ತಿರೋದು, ನಾವು ಮಾಡಿಲ್ಲ. ಆಯ್ತು ಆತ್ಮಾನಂದವ್ರೆ, ನೋಡಿ ಮೇಡಮ್, ದಲಿತ ವಿರೋಧಿ ನೀತಿಯನ್ನ JDS ಆಗಲಿ ಬಿಜೆಪಿಯಲ್ಲಿ ಅನುಸರಿಸ್ಕೊಂಡ್ ಬಂದಿಲ್ಲ, ತುಂಬಾ ಗೌರವ ಕೊಟ್ಕೊಂಡು ಬಂದಿದೆ. ಈಗ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮೃತವಾದಂಥ ಸಂದರ್ಭದಲ್ಲಿ ಸಮಾಧಿ ಮಾಡಲಿಕ್ಕೆ ಅವರು ಆ ಜಾಗ ಕೊಡಲಿಲ್ಲ. ಅದು ನೆಹರು ಮನೆತನಕ್ಕೆ ಮಾತ್ರ ಸೀಮಿತ ಆಯಿತು. ಅಂಥದ್ದೊಂದು ದುರಂತ ನೋಡಿದ್ವಿ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನ ಪಾರ್ಲಿಮೆಂಟ್ರಿ ಗೆಲ್ಲಿಸೋಂಥ ಸಂದರ್ಭದಲ್ಲಿ ಅವರ PA ಅವ್ರನ್ನ ಮುಂದೆ ಬಿಟ್ಟು ಇವ್ರನ್ನ ಸೋಲಿಸ್ತಾರೆ. ಅಂಥ ಈ ನ್ಯಾಯವನ್ನು ನಡೆಸ್ಕೊಂಡಂಥ ಕಾಂಗ್ರೆಸ್ ಒಂದು. ಎರಡನೇದು, ದಲಿತರು CM ಮಾಡಲಿಕ್ಕೆ ಕಾಂಗ್ರೆಸ್ ಕರ್ನಾಟಕದಲ್ಲಿ ಎಷ್ಟು ಸಲ ಅಧಿಕಾರಕ್ಕೆ ಬಂದಿಲ್ಲ ಮೇಡಮ್? ಎಷ್ಟು ಸಲ ಅಧಿಕಾರಕ್ಕೆ ಬಂದಿದೆ? ಯಾವ ಅವಕಾಶನೂ ಬಳಸ್ಕೊಂಡಿಲ್ಲ. ಹೌದು, ಅವಕಾಶನೇ ಕೊಡಲಿಲ್ಲ. ಖರ್ಗೆ ಅಂತ ಮಹಾನ್ ನಾಯಕ, ನಾವಿವತ್ತು ಅವ್ರ ಬಗ್ಗೆ ಬಹಳ ಗೌರವ ಇದೆ, ನಾವು JDS ನವರಾಗಿದ್ರು ಸಹ. ಅಂಥವ್ರು ಯಾಕೆ ಇವ್ರಿಗೆ ಅವಕಾಶ ಕೊಡಲಿಲ್ಲ? ಕೊಡ್ಬೋದಿತ್ತಲ್ವಾ? ಈಗ ವೀರಪ್ಪ ಇಲ್ಲಿ ಕೊಟ್ಟರು, ಬಂಗಾರಪ್ಪನವ್ರಿಗೆ ಕೊಟ್ಟರು, ಸಿದ್ದರಾಮಯ್ಯನವ್ರಿಗೆ ಕೊಟ್ಟರು, ದೇವರಾಜ್ ಅರಸ್ ಅಂತವ್ರಿಗೆ ಕೊಟ್ಟರು, ಧರ್ಮಸಿಂಗ್ ಅಂತವ್ರಿಗೆ ಕೊಟ್ಟರು. ಅವರೆಲ್ಲ ಮಾತಾಡಬೇಡಿ ನೀವು, ಆಯ್ತಾ? ಹೇಳ್ತೀವಿ ಅಪ್ಪ ಮಕ್ಕಳದೆಲ್ಲ ಇವತ್ತು JDS ಬಗ್ಗೆ ಸಿದ್ದರಾಮಯ್ಯನವರು ಮಾತಾಡ್ತಾ ಇದ್ದಾರೆ, ನಿಮ್ಮ ಮಾತನ್ನೇ ಹೇಳ್ತಾ ಇದ್ದಾರೆ.
ಅಲ್ಲರೇ ನಿಮ್ಮ ಸಿದ್ದರಾಮಯ್ಯನವರು ಕೇಳ್ತೀವಿ, ನಿಮ್ಮ ಕಾಂಗ್ರೆಸ್ ಕೇಳ್ತೀವಿ, ದಯಮಾಡಿ ನೀವು ದಲಿತ ಮುಖ್ಯಮಂತ್ರಿಯನ್ನ ಮಾಡಿ, ಅದು ಒಕ್ಕಲಿಗ ಮುಖ್ಯಮಂತ್ರಿಯನ್ನ ನೀವು ಮಾಡ್ರಿ. ಈಗ ಏನ್ ಮಾತಾಡ್ತಾ ಇದ್ರಿ ನೀವು? ನಿಮ್ಗೆ ಇವತ್ತು ನೈತಿಕತೆ ಇಲ್ಲ ನೀವು ಕಾಂಗ್ರೆಸ್ನವ್ರಿಗೆ ನಮ್ಮ ಬಗ್ಗೆ ಮಾತಾಡಕ್ಕೆ, ಆಯ್ತಾ? ಇವತ್ತು ಸಿದ್ದರಾಮಯ್ಯ ಅಧಿಕಾರದಿಂದ ನಾವು ಆಯ್ತಾ ಉಪಮುಖ್ಯಮಂತ್ರಿ ಮಾಡಿದ್ದು ಯಾರ ಮೇಡಮ್ ಈ ಸಮಸ್ಯೆ ಬಗೆಹರ್ಬೇಕಂದ್ರೆ ನಾವೊಂದು ಸರ್ವೇನೆ ಮಾಡ್ಬೇಕು. ಇವಾಗ ನೆಕ್ಸ್ಟ್ ಎಲೆಕ್ಷನ್ ಬಂದಾಗ ಏನ್ ಇವತ್ತು ಮಹಿಳೆಯರಿಗೆ ಒಂದು 50% ಮೀಸಲಾತಿ ಅಂತ ಹೇಳಿದಾರಲ್ಲ, ಜಿ ಬಿ ಎಲೆಕ್ಷನ್ ಆಗ್ಲಿ ನೆಕ್ಸ್ಟ್ ಯಾವ್ದೇ ಎಲೆಕ್ಷನ್ ಬಂದ್ರು ಒಂದು ಮಹಿಳೆಯರಿಗೆ ಮೀಸಲಾತಿ ಬರುತ್ತೆ. ಮಹಿಳೆಯರಿಗೆ ಮೀಸಲಾತಿ ಬಂದಾಗ ದಯವಿಟ್ಟು ಅತ್ತೆ, ಅಮ್ಮ, ಅಕ್ಕ, ತಂಗಿ, ಹೆಂಡತಿ ಇವ್ರಿಗೆಲ್ಲ ನೀವು ದಯವಿಟ್ಟು ಅವಕಾಶ ಕೊಡಬೇಡಿ ಅಂತ ನಾವು ಎಲ್ಲಾ ಪಕ್ಷದವ್ರಿಗೂ ಒಂದು ಪುಷ್ಪರೇ ಒಂದಷ್ಟು ಗೊಂದಲದಲ್ಲಿರೋದು ನಿಜ. ರಾಜ್ಯದ ಜನ ಗೊಂದಲಿದ್ದಾರೆ, ಇದನ್ನ ನಿವಾರಿಸೋ ನಿಟ್ಟಿನಲ್ಲಿ ಏನ್ ಕ್ರಮ ಮುಂದಾಗ್ತೀರಾ? 2,84,881 ಖಾಲಿ ಇದಾವೆ ಸರ್ಕಾರಿ ಹುದ್ದೆಗಳು, 17,000 ಸರ್ಕಾರಿ ಶಾಲೆಗಳು ಮುಕ್ತ ಇದಾವೆ. ಮೇಡಮ್ 40% ಅಂತ ಬಿಜೆಪಿ ಮೇಲೆ ಮಾಡಿರಲ್ಲ, 60% ಇವತ್ತು ಇಲ್ಲಿ ಭ್ರಷ್ಟಾಚಾರ ನಡೀತಾ ಇದೆ. ಕೆಲಸ ಮಾಡಿದ್ದಾರೆ, ಎಲ್ಲ ಇಲಾಖೆಗಳು ಭ್ರಷ್ಟಾಚಾರ ನಡೀತಾ ಇದೆ. ಅಂಗನವಾಡಿ ಶಿಕ್ಷಕರು, ಆಶಾ ಕಾರ್ಯಕರ್ತರಿಗೆ ಗೌರವಧನ ಕೊಡಕ್ಕಾಯ್ತಲ್ಲ, ಆಯ್ತಾ? ಅದಾಯ್ತಾ ಸರ್? ಅಡಿಗೆ ಸಹಾಯಕರಿಗೆ ಕೊಡಕ್ಕಾಯ್ತಾ ಇಲ್ಲ, ರೈತ ಆತ್ಮಹತ್ಯೆ ಮಾಡ್ತಾ ಇದ್ದಾರೆ. ಏನ್ ಮಾಡ್ತಾ ಇದೀನಿ ಸರ್ಕಾರ? ರಿಯಾಕ್ಟ್ ಮಾಡ್ಬೇಕು ಎರಡು ಬಗ್ಗೆ ಕ್ವಿಕ್ ಆಗಿ. ಮೇಡಮ್ ಈಗ ನೋಡಿ, ನೀವು ಈಗ ಉದ್ಯೋಗ, ಸರ್ಕಾರಿ ಉದ್ಯೋಗ ಅಂತ ಏನು ಹೇಳ್ತಿದ್ದೀರಾ, ಇದು ಇವತ್ತಿನ ಸಮಸ್ಯೆ ಅಲ್ಲ. ಧರ್ಮ್ ಸಿಂಗ್ ಕಾಲದಲ್ಲಿ ಕಾಂತರಾಜ್ ಆಯೋಗದಿಂದ ಹಿಡಿದು ನಾಗಮೋಹನ್ ದಾಸ್ ಆಯೋಗದಿಂದ ಹಿಡಿದು ಮಾಡಿದಂತಹ ಸಾಕಷ್ಟು ಒಳ ಮೀಸಲಾತಿಗಳಲ್ಲಿ ಸಾಕಷ್ಟು ಗೊಂದಲಗಳಿದ್ದು ಅದು ಕೋರ್ಟಲ್ಲಿ ಇತ್ತು. ಅದನ್ನ ಈಗ ಬೊಮ್ಮಾಯಿ ಅವರ ಅವತ್ತು ಎಲೆಕ್ಷನ್ಗೋಸ್ಕರ ತರಾತುರಿಯಲ್ಲಿ ಏನೋ ಒಂದು ಮಾಡಕ್ ಹೊರಟ್ರು, ಆದ್ರೆ ಅದು ಬಗೆಹರಿದಿರ್ಲಿಲ್ಲ. ಮಾತಿನಂತೆ ನೋಡಿ ಇವತ್ತು ಏನಲ್ಲ ಕುರ್ಚಿ ಬಗ್ಗೆ ಗೊಂದಲ ಇದೆಯಲ್ಲ, ಅದನ್ನ ಹೈಕಮಾಂಡ್ ಆದಷ್ಟು ಬೇಗ ರಿಯಾಕ್ಟ್ ಮಾಡಿ ಕ್ಲಿಯರ್ ಮಾಡಿ. ಇವತ್ತು ರಾಜ್ಯದ ಜನ ಕತ್ತಲಿದ್ದಾರೆ ಮೇಡಮ್, ಅಭಿವೃದ್ಧಿ ಆಯ್ತಾ ಇಲ್ಲ, ರಾಜ್ಯ ಅಭಿವೃದ್ಧಿ ಶೂನ್ಯವಾಗಿದೆ. ಇದ್ರ ಬಗ್ಗೆ ನೀವು ಧ್ವನಿ ಎತ್ತಬೇಕು. ಉಮೇಶ್ ಅವರು, ಆತ್ಮಾನಂದ್ ಅವರು, ನವೀನ್ ಅವರು, ಪುಷ್ಪ ಅವರು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಕ್ಕಾಗಿ ಧನ್ಯವಾದಗಳು. ಕಾಂಗ್ರೆಸ್ ವಕ್ತಾರರ ಪ್ರಕಾರ ಅಥವಾ ಕಾಂಗ್ರೆಸ್ ಕೆಲವು ನಾಯಕರ ಪ್ರಕಾರ ಗೊಂದಲ ನಮ್ಮಲ್ಲಿಲ್ಲ, ವಿರೋಧ ಪಕ್ಷದಲ್ಲಿ ಅಂತ. ಬಟ್ ಆ ಗೊಂದಲ ಕಾಣಿಸ್ತಾ ಇದೆ. ನೀವು ಮಾಡಿರುವಂಥ ಗೊಂದಲದಿಂದ ದ್ವಂದ್ವದಲ್ಲಿರೋದು ರಾಜ್ಯದ ಜನ. ಆದಷ್ಟು ಬೇಗ ಇದನ್ನೆಲ್ಲ ಇತ್ಯರ್ಥ ಮಾಡ್ಕೊಳ್ಳಿ, ಹೈಕಮಾಂಡ್ ರಿಯಾಕ್ಟ್ ಮಾಡಲಿ, ಸುಭದ್ರ ಸರ್ಕಾರವನ್ನು, ಒಳ್ಳೆ ಆಡಳಿತವನ್ನು ಕೊಡಿ ಅನ್ನುವಂಥ ಮನವಿಯೊಂದಿಗೆ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ನೋಡ್ತಾ ಇರಿ ಜೀ ಕ್ರೀಡಾ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.